ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತು ಮಾರ್ಚ್ 31, 2026ರ ಈ ಆರ್ಥಿಕ ವರ್ಷ ಕೊನೆಗೊಂಡು 2026-27ರ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಏಪ್ರಿಲ್ 1ರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ, ತೆರಿಗೆ ಪದ್ಧತಿಯಲ್ಲಿ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ ತಿಂಗಳಲ್ಲಿ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ 2026-27ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿತ್ತು. ಬಜೆಟನ್ನು ಮಂಡನೆ ಮಾಡಿದ ನಂತರ ಈ ವರ್ಷದ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ, ಏನು ಎತ್ತ ಅನ್ನೋದನ್ನು ದೇಶದ ಮುಂದೆ ತೆರೆದಿಡೋ ಪ್ರಯತ್ನವನ್ನು ಅವರು ಮಾಡಿದ್ರು. ಇವತ್ತು ಜಾಗತಿಕವಾಗಿ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅನೇಕ ವ್ಯವಹಾರಗಳು ಕುಸಿತ ಆಗ್ತಾ ಇದೆ. LPG ಸಿಲಿಂಡರ್, ಅದಾದ ನಂತರ ಪೆಟ್ರೋಲ್, ಡೀಸೆಲ್, ಯಾವೆಲ್ಲ ಬದಲಾವಣೆಗಳಾಗ್ತಾ ಇದೆ ಎಲ್ಲವೂ ಕೂಡ ಗಮನದಲ್ಲಿದೆ. ಇದರ ಜೊತೆಗೆ 1961ರ ಆದಾಯ ತೆರಿಗೆ ಕಾಯ್ದೆಯ ಬದಲಾಗಿ ಇದೀಗ ಅದನ್ನು ಪರಿಷ್ಕರಣೆ ಮಾಡಿ 2025ರ ಹೊಸ ಕಾಯ್ದೆ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಗಾದರೆ ಇದರಿಂದ ಉದ್ಯೋಗಿಗಳಿಗೆ ಏನಾದರೂ ಪಾಸಿಟಿವ್ ಅಂಶಗಳಿದೆಯಾ? ಸುಧಾರಣೆಗಳು ಸಿಗುತ್ತಾ? ಏನು ನಿರೀಕ್ಷೆ ಮಾಡಬಹುದು? ನಾಳೆಯಿಂದ ಆಗ್ತಾ ಇರುವಂತಹ ಬದಲಾವಣೆಗಳೇನು? ಇದೇ ಇವತ್ತಿನ ವಿಶೇಷ ಏಪ್ರಿಲ್ ಶಾಕ್, ಹೊಸ ಲೆಕ್ಕಾಚಾರ. ಎರಡು 2026-27ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ನಿಶ್ಚಿತವಾಗಿ ಆಗ್ತಾ ಇದೆ. ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದಂತೆ ಉದ್ಯೋಗಿಗಳ ಸಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ನಾಳೆಯಿಂದ 2026-27ನೇ ಸಾಲಿನ ಆರ್ಥಿಕ ವರ್ಷದಿಂದ ದೇಶವಾಸಿಗಳಿಗೆ ನಾಳೆಯಿಂದ ದುಬಾರಿ ದುನಿಯಾ ಅಂತ ಹೇಳಲಾಗ್ತಿದೆ. ಎಲ್ಲವೂ ಕೂಡ ದುಬಾರಿ ಆಗಬಹುದು, ಜನರ ಜೇಬಿಗೆ ಕತ್ತರಿ ಬೀಳುವುದಂತೂ ಸತ್ಯ ಅಂತ ಚರ್ಚೆಗಳಾಗ್ತಾ ಇರೋದು. ಹಲವು ಹಣಕಾಸು ಮತ್ತು ಬ್ಯಾಂಕಿಂಗ್ ನೀತಿಗಳಿಗೂ ಕೂಡ ಬದಲಾವಣೆಯನ್ನು ತರಲಾಗಿದೆ. ಅದು ಹಣ ವಿತ್ಡ್ರಾವಲ್ನಿಂದ ಹಿಡಿದು ಡಿಜಿಟಲ್ ಪಾವತಿ ಮಾಡುವ ತನಕವೂ ಕೂಡ. ಹೊಸ IT ಕಾಯ್ದೆ ಜಾರಿಗೆ ಬರ್ತಾ ಇದೆ. ಕ್ಯಾಶ್ ವ್ಯವಹಾರಕ್ಕೆ ಕೊಟ್ಟು ಡಿಜಿಟಲ್ ಪಾವತಿಯತ್ತ ಅತಿ ಹೆಚ್ಚು ಗಮನವನ್ನು ಕೊಡೋದಕ್ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ 2,000 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಅದು UPI, ರೂಪೇ ಸೇರಿದಂತೆ ಅನೇಕ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯವಹಾರಗಳನ್ನು ಮಾಡೋದಕ್ಕೆ 2,000 ಕೋಟಿ ಹಣವನ್ನು ಅದಕ್ಕಾಗಿ ಮೀಸಲಿಡಲಾಗಿದೆ. ಹೀಗಾಗಿ ಕ್ಯಾಶ್ಲೆಸ್ನಂತ ಅವರೆಲ್ಲ ಹೋಗ್ತಾ ಇದ್ದಾರೆ. ಹಾಗಾದರೆ ಅದರಲ್ಲಿ ಏನು ಬದಲಾವಣೆಗಳಾಗುತ್ತೆ? HRAಯಲ್ಲಿ ಆಗುವಂತಹ ಬದಲಾವಣೆಗಳೇನು? ಒಂದು ಕಡೆ ಹೋಟೆಲ್ ಉದ್ಯಮ, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದ ಹೇಗೆ ತತ್ತರಿಸಿ ಹೋಗಿದೆ. ಕೇವಲ ಹೋಟೆಲ್ ಉದ್ಯಮ ಮಾತ್ರವಲ್ಲ, ಒಟ್ಟಾರೆ ಉದ್ಯಮ ಕ್ಷೇತ್ರ ಹೇಗೆ ತತ್ತರಿಸಿ ಹೋಗಿಬಿಟ್ಟಿದೆ. ಇವುಗಳ ಸುಧಾರಣೆ ಹೇಗೆ ಸಾಧ್ಯ? ಏನಾಗುತ್ತೆ? ಮೋಟಾರ್ ಅಪಘಾತ ಕ್ಲೇಮ್ಗಳಿಗೆ ತೆರಿಗೆ ಡಿಸ್ಕೌಂಟ್ ಅಂತ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಬದಲಾವಣೆಗಳು ನಿಶ್ಚಿತವಾಗಿ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಫಾರ್ಮ್ 16 ಚಾಲ್ತಿಯಲ್ಲಿತ್ತು. ಇದೀಗ ಫಾರ್ಮ್ 130 ಮತ್ತು 131 ಬರ್ತಾ ಇರೋದು. ಹಾಗಾದರೆ ಏನು ಡಿಫ್ರೆನ್ಸ್ ಇದೆ? ಅದರ ನಡುವೆ ಏನು ಡಿಫ್ರೆನ್ಸ್ ಇದೆ? ಎಲ್ಲವೂ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರುತ್ತೆ. ಆ ಮುಖಾಂತರ 1961ರಲ್ಲಿ ಇದರ ಪರಿಷ್ಕರಣೆ ಏನಾಗಿತ್ತು, ಸರಿಸುಮಾರು 60ರ ದಶಕದ ನಂತರ ಇಂಥದ್ದೊಂದು ಹೊಸ ಪದ್ಧತಿ ದೇಶದಾದ್ಯಂತ ಬರ್ತಾ ಇದೆ. ಹಾಗಾದರೆ ಇದರಿಂದ ಉದ್ಯೋಗಿಗಳಾಗುವಂತಹ ಲಾಭಗಳೇನು? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. HRA, ಮಕ್ಕಳ ಶಿಕ್ಷಣ, ಮೀಲ್ಸ್ ಸೇರಿದಂತೆ ಅನೇಕ ವಿಚಾರಗಳಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಮನೆ ಬಾಡಿಗೆ ಭತ್ಯೆಗಳಾಗಿರ್ಬೋದು, ಅದಾದ ನಂತರ ಆದಾಯ ತೆರಿಗೆ ಕಾಯ್ದೆ ಆಗಿರಬಹುದು, ಎಲ್ಲವೂ ಕೂಡ ಫಾರ್ಮ್ 16 ಹಳೆಯದು, ಹೊಸದಾಗಿ ಫಾರ್ಮ್ 130 ಬರ್ತಾ ಇದೆ. ಏನು ಡಿಫ್ರೆನ್ಸ್ ಇದೆ ಇದರ ನಡುವೆ? ಯಾವೆಲ್ಲ ವ್ಯತ್ಯಾಸಗಳಿದೆ? ಇದರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಇದರ ಜೊತೆಗೆ ಪ್ಯಾನ್ ಕಾರ್ಡ್ ನಿಯಮವನ್ನು ಕೂಡ ಬಿಗಿ ಮಾಡಿದ್ದಾರೆ.
ಏನು ಬಿಗಿ? ಈ ಹಿಂದೆ ಕೇವಲ ಒಂದು ದಾಖಲಾತಿ, ಜನ್ಮ ದಾಖಲಾತಿಗೆ ಸಂಬಂಧಪಟ್ಟಂತೆ ಒಂದು ದಾಖಲಾತಿಯನ್ನು ಕೊಟ್ಟರೆ ಓಕೆ ಅನ್ನುವಂಥ ನಿಯಮ ಇತ್ತು. ಆದರೆ ಈಗ ಅದನ್ನೂ ಕೂಡ ಕಠಿಣ ಮಾಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಇದೆ. ಮತ್ತೊಂದು ಕಡೆ ಏಪ್ರಿಲ್ 1ರಿಂದ ಆದಾಯ ತೆರಿಗೆಯಲ್ಲಿ ಏನೆಲ್ಲ ನಿಯಮಗಳು ಬದಲಾವಣೆಗಳು ಆಗುತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆ. ಮತ್ತೊಂದು ಕಡೆ ಆಹಾರ ಭತ್ಯೆಯ ಮಿತಿಯನ್ನು ಊಟಕ್ಕೆ ಪ್ರತಿ 50 ರೂಪಾಯಿಂದ 200 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇದು ಕೂಡ ಆಗ್ತಾ ಇರುವಂಥದ್ದು. ಮೆಟ್ರೋ ನಗರಗಳಲ್ಲಿ ಭೂ ಮಾಲೀಕರ ಸಂಬಂಧವನ್ನು ಬಹಿರಂಗಪಡಿಸೋದು ಈಗ ನಾಳೆಯಿಂದ ಕಡ್ಡಾಯ ಆಗುತ್ತೆ. ಈ ಹಿಂದೆ ಯಾರ್ದೋ ರಿಲೇಷನ್ನು, ಸಂಬಂಧಿಕರು, ತಂದೆ ತಾಯಿಗಳು ಯಾರ್ದೋ ಮನೆಯಲ್ಲಿ ಇರ್ತಿದ್ರು, ಅದು ಬಾಡಿಗೆ ಅಂತಲೂ ಕೂಡ ಹೇಳ್ತಾ ಇದ್ರು. ಆದರೆ ಭೂ ಮಾಲೀಕರ ಸಂಬಂಧವನ್ನು ಇಲ್ಲಿ ಬಹಿರಂಗಪಡಿಸೋದು ಕಡ್ಡಾಯ ಆಗಿದೆ. ಆ ಮುಖಾಂತರ ನಕಲಿ ಬಾಡಿಗೆ ಹಕ್ಕುಗಳು ಕಠಿಣ ಆಗುತ್ತೆ. ಅಂದರೆ ನಕಲಿಯಾಗಿ ಈ ರೀತಿಯಾಗಿ ಏನು ವ್ಯವಸ್ಥೆಯನ್ನು ಪಡೆದುಕೊಳ್ತಾ ಇದ್ರು ಅದು ಕೂಡ ಕಠಿಣ ಆಗುತ್ತೆ. ಮತ್ತೊಂದು ಕಡೆ ಹೆಚ್ಚಿನ ವಹಿವಾಟುಗಳಿಗೆ ಪ್ಯಾನ್ ಕಾರ್ಡ್ ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹೂಡಿಕೆದಾರರು ಹೆಚ್ಚು ಎಚ್ಚರಿಕೆಯಿಂದ ರಿಪೋರ್ಟ್ ಮಾಡಬೇಕಾಗತ್ತೆ. ಅದು ಕೂಡ ಆಗ್ತಾ ಇರುವಂಥ ಬದಲಾವಣೆಗಳು. ಮತ್ತೊಂದು ಕಡೆ ಹೆಚ್ಚಿನ ವಹಿವಾಟುಗಳಿಗೆ ಪ್ಯಾನ್ ಕಾರ್ಡ್ ಅಗತ್ಯ ಇರೋದನ್ನು ಇದೀಗ ಅವರು ಹೇಳ್ತಾ ಇದ್ದಾರೆ. ಬ್ಯಾಂಕಿಂಗ್ ATM ಸಿಸ್ಟಮ್ನಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ತಿಂಗಳಿಗೆ ಉಚಿತವಾಗಿ ಕೇವಲ 5 ಬಾರಿ ಹಣವನ್ನು ವಿತ್ಡ್ರಾ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟು, ಅದಕ್ಕಿಂತ ಹೆಚ್ಚಿನ ಬಾರಿ ನೀವೇನಾದರೂ ಹಣವನ್ನು ವಿತ್ಡ್ರಾ ಮಾಡಿದರೆ 23 ರೂಪಾಯಿಯನ್ನು ಇದೀಗ ಅಲ್ಲಿ ನಿಮಗೆ ವಿಧಿಸಲಾಗ್ತಾ ಇದು. ಹೆಚ್ಚುವರಿ ಹಣವನ್ನು 23 ರೂಪಾಯಿ ಅಲ್ಲಿ ವಿಧಿಸಲಾಗ್ತಾ ಇದೆ. ಇದಕ್ಕೆ ಕಾರಣ UPI, ರುಪೇ, ಫೋನ್ಪೇ, ಗೂಗಲ್ ಪೇ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯವಹಾರಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಜನ ಹೆಚ್ಚು ಡಿಜಿಟಲ್ ವ್ಯವಹಾರಗಳನ್ನೇ ಮಾಡಬೇಕು ಅಂತ. ಯಾವಾಗ ನೋಟಿನ ಅಮಾನ್ಯೀಕರಣ ಆಯಿತು ಅವತ್ತಿನಿಂದಲೂ ಕೂಡ ಭಾರತದಲ್ಲಿ ಇಂಥದ್ದೊಂದು ವ್ಯವಸ್ಥೆ ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚು ಜನ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಳಿಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ನರೇಂದ್ರ ಮೋದಿ ಸರ್ಕಾರ 2026-27ನೇ ಸಾಲಿನ ಬಜೆಟ್ನಲ್ಲಿ 2,000 ಕೋಟಿ ಹಣವನ್ನು ಅದಕ್ಕಾಗಿ ಮೀಸಲಿಟ್ಟಿದೆ. ಇದರ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅದು ಕೂಡ ಏರಿಕೆ ಆಗ್ತಾ ಇದೆ. ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್? ಉದ್ಯೋಗಿಗಳು ತಮ್ಮ ವಾರ್ಷಿಕ ಆದಾಯದ ಮೇಲೆ ಪಡೆಯುವಂತಹ ತೆರಿಗೆ ರಿಯಾಯಿತಿ. ಇದು ತೆರಿಗೆ ರಿಯಾಯಿತಿ ಈ ಹಿಂದೆ 50,000 ಇತ್ತು, ಅದನ್ನು ಇದೀಗ 25,000 ರೂಪಾಯಿ ಏರಿಕೆ ಮಾಡಿ 75,000ಕ್ಕೆ ತಂದಿದ್ದಾರೆ. ಈ ಮೊತ್ತದ ಮೇಲೆ ತೆರಿಗೆ ಇರೋದಿಲ್ಲ. ಹಾಗಾದರೆ ಇದರಿಂದ ಉದ್ಯೋಗಿಗಳಿಗೆ ಏನು ಲಾಭ ಆಗುತ್ತೆ? ಇದರ ಜೊತೆಗೆ ವೇತನದ ಮೇಲೆ ಏನು ಪರಿಣಾಮ ಬೀರುತ್ತೆ? ಈ ಪ್ರಶ್ನೆ ಸಹಜವಾಗಿದೆ. ಮನೆಗೆ ತೆಗೆದುಕೊಂಡು ಹೋಗುವಂಥ ಅಂದರೆ ಒಟ್ಟಾರೆ ಕೈಗೆ ಬರುವಂತಹ ಸಂಬಳದ ಪ್ರಮಾಣ ಕಡಿಮೆ ಆಗಬಹುದು. PFನಲ್ಲಿ ಏರಿಕೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದರಿಂದ ಉದ್ಯೋಗಿಗಳ ಉಳಿತಾಯ ಜಾಸ್ತಿ ಆಗುತ್ತಾ? ಇದರ ಎಫೆಕ್ಟ್ ಏನಾಗುತ್ತೆ? ಇದೇ ಈಗ ಆಗ್ತಾ ಇರುವಂಥ ಚರ್ಚೆ. ನಾಳೆಯಿಂದ ಅನೇಕ ಬದಲಾವಣೆಗಳಾಗ್ತಾ ಇದೆ ಈ ಆರ್ಥಿಕ ವರ್ಷದಲ್ಲಿ. ಈ ಆರ್ಥಿಕ ವರ್ಷದಲ್ಲಿ ಆಗುವಂತಹ ಬದಲಾವಣೆಗಳು ಜನಸಾಮಾನ್ಯರ ಮೇಲೆ, ಹೂಡಿಕೆದಾರರ ಮೇಲೆ, ಉದ್ಯೋಗಿಗಳ ಮೇಲೆ, ವ್ಯಾಪಾರಸ್ಥರ ಮೇಲೆ, ಅನೇಕ ಬಿಸ್ನೆಸ್ಗಳ ಮೇಲೆ ಏನು ಪರಿಣಾಮ ಬೀರುತ್ತೆ? ಏನೆಲ್ಲ ಚೇಂಜಸ್ಗಳಾಗುತ್ತೆ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರಾಗಿರುವಂಥ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ತೆರಿಗೆದಾರರಾಗಿರುವಂಥ ಮಹೇಶ್ ಮಾತೃಭೂಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಸಪಾಕ ಹೋಟೆಲ್ನ ಮಾಲೀಕರಾದಂಥ ರೂಪಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಾಳೆಯಿಂದ ಹೊಸ ಆರ್ಥಿಕ ವರ್ಷ, ಯಾವೆಲ್ಲ ಬದಲಾವಣೆಗಳಾಗ್ತಿದೆ? ಏನು ನಿರೀಕ್ಷೆ ಮಾಡಬಹುದು? ಬದಲಾವಣೆಗಳು ಬಡ್ಜೆಟ್ ಮುಖಾಂತರ ಆಗ್ತಾ ಇರೋದು ಕಾಮನ್ ಮ್ಯಾನ್ಗೆ ಎಲ್ಲ ಬೆನಿಫಿಷಿಯಲ್ ಇದೆ. ಬಟ್ ಪರಿಸ್ಥಿತಿ ಇವಾಗ ಈ ಇರಾನ್ ವಾರಿಂದ ಟೆಂಪ್ರರಿ ಚೇಂಜಸ್ ಸ್ವಲ್ಪ ಆಗ್ತಾ ಇದೆ. ಅದು ಬಂದುಬಿಟ್ಟು ಕಾಮನ್ ಮ್ಯಾನ್ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ರಿವರ್ಸಲ್ ಆಗ್ತಾ ಇದೆ. ಸೊ ಬಡ್ಜೆಟ್ಟಿಂದ ಇವರು ಏನು ಹೇಳಿದ್ರು ಅದ್ರ ಪ್ರಕಾರ ಹೋದಾಗ ಸಾಮಾನ್ಯ ಜನಕ್ಕೆ ಯಾರಿಗೂ ತೊಂದರೆ ಇರಲಿಲ್ಲ. ಈವಾಗಲೂ ಈ ಜಗಳ ಸ್ಟಾರ್ಟ್ ಆಗಿರೋದಕ್ಕೋಸ್ಕರ ಕೆಲವೊಂದು ರಿಲೀಫ್ಸು ಆಲ್ರೆಡಿ ಅನೌನ್ಸೇ ಮಾಡಿದ್ದಾರೆ, ಎಸ್ಪೆಷಲಿ ಫಾರ್ ಫ್ಯೂಯಲ್ಲು. ಯಾಕೆಂದರೆ ಫ್ಯೂಯಲ್ ಬರ್ತಾ ಇರೋದು ರೇಟ್ ಜಾಸ್ತಿ ಬರ್ತಾ ಇದೆ. ಅದು ಬಂದುಬಿಟ್ಟು ಇಲ್ಲಿ ಕನ್ಸ್ಯೂಮರ್ಸ್ಗೆ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಉಪಯೋಗಿಸೋರಿಗೆ ಲೀಟ್ರಿಗೆ 10 ರೂಪಾಯಿ ಅಷ್ಟು ಡ್ಯೂಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ
ಫ್ಯೂಯಲ್ ದಟ್ ಇಸ್ ಪೆಟ್ರೋಲು ಡೀಸೆಲ್ಲು ಎರಡೂ ಜಾಸ್ತಿ ಆಗಿಲ್ಲ. LPG ಇದಕ್ಕೆ ಮುಂಚೆನೇ ಜಾಸ್ತಿ ಮಾಡಿದ್ರು, ಇವಾಗ ಇದರಲ್ಲಿ ಮಾಡಿಲ್ಲ. ಏನು ಅಂತಂದರೆ ನಮ್ಮ ಸಾಮಾನ್ಯ ಜನರು ಪ್ಯಾನಿಕ್ ಇದರಲ್ಲಿ ಎಲ್ಲ ಸ್ಟಾಕ್ ಇಟ್ಕೋಬೇಕು ಅಂತ ನೋಡ್ತಾರೆ. ಅದರಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಗೊತ್ತಾಗ್ತಾ ಇದೆ. ಅಷ್ಟೇ ವಿನಃ ಜನರಲ್ ಆಗಿ ಇವ್ರು ಕೊಟ್ಟಿರೋದೆಲ್ಲ ಇದೆ. ಸೊ ಇವರು ಬಡ್ಜೆಟಲ್ಲಿ ಕೊಟ್ಟಿದ್ದೇನೆ ಹೆಲ್ತ್ ಕೇರಲ್ಲಿ ಎಲ್ಲ ಕಡಿಮೆ ಬರುತ್ತೆ. ಎಸ್ಪೆಷಲಿ ಸಮ್ ಸ್ಪೆಷಲ್ ಡಿಸೀಸಸ್ಸು, ಕ್ಯಾನ್ಸರು ಇದೆಲ್ಲ ಇರೋದಕ್ಕೆಲ್ಲ ಬಂದುಬಿಟ್ಟು ಔಷಧಿಗಳು ಇದೆಲ್ಲ ಬಂದುಬಿಟ್ಟು ಕಡಿಮೆ ಮಾಡಬೇಕು, ಅದು ಕೊಟ್ಟಿದ್ದಾರೆ. ಆಮೇಲೆ ಅಬ್ರಾಡ್ ಸ್ಟಡೀಸ್ಗೆ ಹೋಗೋವ್ರಿಗೆ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಇವಾಗ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಆಗಿರೋದ್ರಿಂದ ಮುಂಚೆ ಇದಿತ್ತು ಡೆಸ್ಕ್ಟಾಪಿಂದ ಲ್ಯಾಪ್ಟಾಪಿಗೆ ಬಂತು. ಇವಾಗ ಲ್ಯಾಪ್ಟಾಪಿಂದ ಟ್ಯಾಬ್ಲೆಟ್ಸು, ಮೊಬೈಲ್ ಫೋನ್ಸ್ಗೂ ಬಂದಿದೆ. ಸೊ ಅದಕ್ಕೆಲ್ಲನೂ ರಿಯಾಯಿತಿಗಳು ಕೊಟ್ಟಿದ್ದಾರೆ, ಅದೆಲ್ಲ ಕಡಿಮೆ ಆಗ್ತಾಯಿದೆ. ಆಮೇಲೆ ಇವಾಗ ಫ್ಯೂಯಲ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಂತು. ಅದು ಬ್ಯಾಟ್ರಿಗಳು ಭಾಳ ಕಾಸ್ಟ್ಲಿ ಇದ್ದಿದ್ದು, ಅದಕ್ಕೂ ಬೆನಿಫಿಟ್ ಕೊಟ್ಟಿದ್ದಾರೆ. ಸೊ ಇವಾಗ ಇನ್ನು ಮುಂದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದುಬಿಟ್ಟು ರೇಟ್ ಕಡಿಮೆ ಆಗಬೇಕು. ಮ್ಯಾನುಫ್ಯಾಕ್ಚರಿಂಗು ಅದು ಕಡಿಮೆ ಆಗುತ್ತೆ. ಏವಿಯೇಷನ್ನು ಬರೀ ಮೊನೋಪೊಲಿ ಥರ ಇತ್ತು, ಇವಾಗ ಪ್ರೈವೇಟ್ ಏವಿಯೇಷನ್ನು ಮುಂದೆ ಬರಬೇಕು. ಸೊ ಪ್ರೈವೇಟ್ ಆಪರೇಟರ್ಸ್ ಎಲ್ಲ ಇದು ಮಾಡಬೇಕು. ಅದಕ್ಕೋಸ್ಕರ ಪ್ರೈವೇಟ್ ಏರ್ಕ್ರಾಫ್ಟ್ಸ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಇದೆಲ್ಲ ಬಂದುಬಿಟ್ಟು ಕಡಿಮೆ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ವರ್ಕಿಂಗ್ ಕಾಸ್ಟ್ ಕಡಿಮೆ ಬೀಳುತ್ತೆ. ಪ್ರೈವೇಟ್ ಕ್ಯಾರಿಯರ್ಸು ಫಾರ್ ಶಾರ್ಟ್ ಡಿಸ್ಟೆನ್ಸು ಎಲ್ಲೆಲ್ಲಿ ಗೌರ್ಮೆಂಟ್ ಇದು ಇಲ್ಲವೋ ಅಲ್ಲೆಲ್ಲ ಜಾರಿಗೆ ಬರೋದಕ್ಕಿದೆ. ಆಮೇಲೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಲೆದರ್ ಗೂಡ್ಸೂ ಟೆಕ್ಸ್ಟೈಲ್ ಗೂಡ್ಸ್ಗೂ ರಿಯಾಯಿತಿ ಕೊಡ್ತಾರೆ. ಸೊ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ನಮಗೆ ಫಾರಿನ್ ಎಕ್ಸ್ಚೇಂಜ್ ಬೆನಿಫಿಟ್ ಸಿಗುತ್ತೆ. ಸೊ ಫಾರಿನ್ ಎಕ್ಸ್ಚೇಂಜ್ ಬೆನಿಫಿಟ್ ಸಿಕ್ಕಿದಾಗ ನಮ್ಮ ಇಂಡಿಯನ್ ರುಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇನ್ನು ಎರಡು ಇದು ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು ಸೀ ಫುಡ್ಡು ಇದಕ್ಕೆಲ್ಲನೂ. ಅದರಿಂದ ಎಫೆಕ್ಟು ಜಾಸ್ತಿ ಕಾಣಿಸಲ್ಲ, ಯಾಕೆಂದರೆ ಅದು ಎಷ್ಟು ಜನ ಉಪಯೋಗಿಸ್ತಾರೆ ಅದ್ರ ಮೇಲೆ. ಹಾಂ, ಸೊ ಇವರು ಕೊಟ್ಟಿರೋ ಇದರಲ್ಲಿ ಜಾಸ್ತಿ ಆಗೋದು ಬಂದುಬಿಟ್ಟು ಭಾರಿ ಕಡಿಮೆ. ಸೊ ಎಸ್ಪೆಷಲಿ ಯಾವುದಕ್ಕೆ ಜಾಸ್ತಿ ಆಗುತ್ತೆ ಅಂತಂದರೆ ಸಾಮಾನ್ಯ ಜನಕ್ಕೆ ಬೇಡದೇ ಇರೋದು ಒಂದು ಲೆಕ್ಕ. ಸೊ ಟೊಬ್ಯಾಕೋ, ಸಿಗರೇಟ್ಸ್ ಇದೆಲ್ಲ ಇದೆ, ಅದು ಜಾಸ್ತಿ ಮಾಡಿದ್ದಾರೆ. ಆಲ್ಕೋಹಾಲ್ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಒಳ್ಳೆ ಜನ ಜಾಸ್ತಿ ಆಗ್ತಾರೆ ವಿನಃ ಕೆಟ್ಟ ಜನ ಕಡಿಮೆ ಆಗ್ತಾರೆ. ಬರ್ತೀನಿ ಮಹೇಶ್ ಅವರಿಗೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ? ಸರ್ ಅದೇ ಏನು ಇದುವರೆಗೂ ಇದ್ದಂಥ ರೂಲ್ಸು ಮತ್ತು ನಾಳೆಯಿಂದ ಆಗುವಂಥ ರೂಲ್ಸು ಎರಡು ತುಂಬ ಡಿಫ್ರೆಂಟ್ ಇದೆ. ಜೊತೆಗೆ ನನ್ನೊಂದು ಮಾತೇನೆಂದರೆ, ಜನರ ಆದಾಯ ಮಟ್ಟ ಸುಧಾರಿಸ್ತಾನೆ ನೀವು ಕೇವಲ ದಿನೋಪಯೋಗಿ ವಸ್ತುಗಳ ಮೇಲೆ ನಾವು ಜಾಸ್ತಿ ಮಾಡ್ತೀವಿ ಅನ್ನೋದರಿಂದ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ನಡೆಸಬೇಕಾದ್ರೆ ಹೌದು, ಟ್ಯಾಕ್ಸ್ ಕಲೆಕ್ಷನ್ನು ಒಂದು ರೀತಿಲಿ ಅವ್ರು ಬರಬೇಕು, ನ್ಯಾಯಯುತವಾಗಿ ಹೇಗೆ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಹಕ್ಕೇನಿದೆಯೋ ಟ್ಯಾಕ್ಸ್ ಕಟ್ಟೋದು ಕೂಡ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಅದು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವರು ತಂದಿರುವಂಥ ರೂಲ್ಸು ಖಂಡಿತವಾಗಿಯೂ ಜನಸಾಮಾನ್ಯರ ಮೇಲೆ ಒಂದು ರೀತಿಯ ಪರಿಣಾಮ ಬೀರುತ್ತೆ ಸರ್. ಅದು ನೆಗೆಟಿವ್ ಆಗಿ ಬೀರುತ್ತೆ ಈಗಿನ ಸಂದರ್ಭದಲ್ಲಿ. ಈಗ ಎಲ್ಲ ರೀತಿಯ ಟ್ಯಾಕ್ಸ್ಗಳು ಕೂಡ ಈಗ ನಾನು ಇದರಲ್ಲಿ ಯಾವುದೇ ಸರ್ಕಾರಗಳನ್ನ ದೂಷಿಸಲಿಕ್ಕೆ ಹೋಗಲ್ಲ, ಎಲ್ಲರೂ ಒಂದೇನೆ. ಯಾಕೆಂದರೆ ಅಲ್ಲಿ ಬಂದು ಕುಂತ್ಕೊಂಡ್ರೆ ಅವರು ದೇಶ ನಡೆಸಬೇಕು, ಆ ದೇಶ ನಡೆಸಬೇಕಾದ್ರೆ ಅವ್ರಿಗೆ ಏನು ಹಣಕಾಸಿನ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೇಬೇಕು, ಏನೂ ಮಾಡಲಿಕ್ಕಾಗಲ್ಲ. ಆದರೆ ಕಳೆದ ಸರ್ಕಾರಗಳಿಗೂ ಈಗಿನ ಸರ್ಕಾರಗಳಿಗೂ ಇರುವಂಥ ವ್ಯತ್ಯಾಸವನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಮೊದಲೇ ಏನಿತ್ತು 2014 ಇಸ್ವಿಯಿಂದ ಹಿಂದೆ ಏನಿತ್ತು, 2014 ನಂತರ ಏನಾಗಿದೆ ಮೊದಲು ನೋಡ್ಕೊಬರ್ಬೇಕಾದ್ರೆ ಇವಾಗ ಆ ಸಕ್ಕರೆ ಇನ್ನಿತರ ಪೆಟ್ರೋಲು ಡೀಸೆಲ್ ಇದ್ರ ಬಗ್ಗೆ ಸುಮ್ಮನೆ ನೋಡ್ತಾ ಇದೆ ಏನು ಯಾವ ರೀತಿ ಇದೆ ಅಂತ. ಮೊದಲೆಲ್ಲ ಒಂದಕ್ಕೆ ಡಬಲ್ ಆಗಿದೆ ಅಂತ ಹೇಳ್ತಿದ್ರು ಕೆಲವರು. ನಾನು ಹೇಳೋದು, ನೀವು ಒಂದಕ್ಕೆ ಡಬಲ್ ಆದರೂ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಆದರೆ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಿಸಿದ್ದೀರಾ ನೀವು. ಇವಾಗಲೂ ಕೂಡ ಯುವಕರಿಗೆ ಉದ್ಯೋಗದ ಅಭಾವ ಇದೆ. ಇವತ್ತಿಗೂ ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರಗಳಲ್ಲಿ ಯುವಕರುಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಆ ಉದ್ಯೋಗವನ್ನು ಸಿಗದೇ ನೀವು ದಿನೋಪಯೋಗಿ ವಸ್ತುಗಳ ಕಡೆ ಜಾಸ್ತಿ ಬೆಲೆಯನ್ನು ರೈಸ್ ಮಾಡ್ತೀವಿ ಅಂದರೆ ಅದು ಖಂಡಿತವಾಗಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ.
ಪ್ರಧಾನಿ ನರೇಂದ್ರ ಮೋದಿ 2014ಕ್ಕಿಂತ ಮೊದಲು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಸರ್ಕಾರಗಳಿದ್ದಾಗ 2014ರ ಅವರ ಚುನಾವಣಾ ಪ್ರಚಾರದಲ್ಲೇ ಹೇಳಿದ್ರು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದು. ಅವತ್ತು 60 ರೂಪಾಯಿ 67 ರೂಪಾಯಿ ಎಲ್ಲ ಇದ್ದಿದ್ದನ್ನು ಅವತ್ತು ಟೀಕೆ ಮಾಡಿದರು. ಇತ್ತೀಚೆಗೆ ಯುದ್ಧ ಶುರುವಾದ ನಂತರ 94 ರೂಪಾಯಿ ಹೋಗಿತ್ತು ಸರ್ ಒಂದು ಡಾಲರ್. ಐತಿಹಾಸಿಕವಾಗಿಯೇ ದೊಡ್ಡ ಮಟ್ಟದ ಕುಸಿತವನ್ನು ಕಂಡಿರೋದು. ಇದನ್ನು ಹೆಂಗೆ ನೋಡ್ತೀರಿ ನೀವು? ಸರ್ ನೋಡಿ, ನೀವು ಹೇಳಿದ್ರಿ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಡಿಮೆ ಕುಸಿತಿದೆ ಅಂತ. ಸರ್ ಖಂಡಿತವಾಗಿಯೂ ಅಂದರೆ ಇವತ್ತು ಮೊದಲೇನಿತ್ತು ಸಿಚುವೇಶನ್ನು, ಅದ್ರ ವಿರುದ್ಧವಾದಂಥ ಸಿಚುವೇಶನ್ ಇದೆ ಇವತ್ತಿಗೆ. ಅಂದರೆ ದೇಶ ಅಭಿವೃದ್ಧಿಗೊಂಡಿಲ್ವಾ? ದೇಶ ಖಂಡಿತವಾಗಿಯೂ ಅಭಿವೃದ್ಧಿಗೊಂಡಿದೆ. ಓಕೆ, ಆ ಜನಗಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಆದಂಥ ಲೈಫ್ ಸಿಗ್ತಿದೆಯಾ? ಖಂಡಿತವಾಗಿಯೂ ಸಿಗ್ತಿದೆ. ನಾನು ಹೇಳೋದು ಈಗ ಇದು ಏನು ಡಾಲರು ತುಂಬ ಸ್ಟ್ರಾಂಗ್ ಆಗ್ತಿದೆ, ರೂಪಾಯಿ ಮೌಲ್ಯ ತುಂಬ ಕುಸಿತಿದೆ. ಹತ್ರದೇ ಆದಂತಹ ವಿಭಿನ್ನವಾದಂತಹ ಸ್ಟೇಜ್ಗಳಿವೆ. ಯಾಕೆ ಕುಸಿಲಿಕ್ಕೆ ಕಾರಣ ಏನು? ಈಗ ಇದು ಯುದ್ಧ ನಡೀತಾ ಇರುವಂಥ ವಿಚಾರಗಳು, ಮತ್ತೆ ದೇಶದಲ್ಲಿ ವಹಿವಾಟು ಹೇಗೆ ನಡೀತಿದೆ ಅನ್ನೋ ಸಂಬಂಧಪಟ್ಟಾಗೆ ಖಂಡಿತವಾಗಿಯೂ ನೀವು ಹೇಳಿರುವಂಥ ಮಾತುಗಳು ಏನಿದೆಯೋ, ರೂಪಾಯಿ ಮೌಲ್ಯ ಕುಸಿತಿದೆ ಅನ್ನೋದು ಖಂಡಿತವಾಗಿಯೂ ಒಪ್ಪಲೇಬೇಕು. ಆದರೆ 65 ರೂಪಾಯಿ 66 ರೂಪಾಯಿ ಮೊದಲಿತ್ತು 2014ನೇ ಇಸ್ವಿ ಹಿಂದೆ, ಇವಾಗ ಇನ್ನೂ ರೈಸ್ ಆಗಿದೆ. ಸರ್ ರೈಸ್ ಆಗಿದೆ, ಹೌದು, ಖಂಡಿತ ಸರಿನಾ? ನಾವು ಕೂಡ ಅದನ್ನೇ ಪ್ರಶ್ನಿಸ್ತಿರೋದು, ಯಾರೋ ಈಗಿನ ಸರ್ಕಾರಗಳನ್ನ. ನೀವು ಹೇಳ್ಕೊಂಡು ಬಂದಂಥ ಮಾತೇನು, ಇವಾಗ ನೀವು ಈಗ ವಾಸ್ತವ ಸ್ಥಿತಿ ಏನು? ನೀವು ಎದುರುಗಡೆ ರೂಪಾಯಿ ಕುಸಿತ ಇರೋದನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ಸಾಮರ್ಥ್ಯಗಳು ಕೇಂದ್ರ ಸರ್ಕಾರಗಳಿಗೆ ಇರುತ್ತಾ? ಇಟ್ ಈಸ್ ಪಾಸಿಬಲ್ ಬೈ ಸೆಂಟ್ರಲ್ ಗೌರ್ಮೆಂಟ್? ಕೇವಲ ಸೆಂಟ್ರಲ್ ಗೌರ್ಮೆಂಟಿನ ನಿರ್ಧಾರದಿಂದ ಅದನ್ನ ನಾವು ಹಿಡಿತ ಸಾಧಿಸಬಹುದಾ, ಅಥವಾ ಜಾಗತಿಕವಾಗಿ ಆಗ್ತಾ ಇರುವಂತ ಎಲ್ಲ ಬೆಳವಣಿಗೆಗಳು ರೂಪಾಯಿಯ ಕುಸಿತಕ್ಕೆ ಕಾರಣಗಳಾಗುತ್ತಾ? ಸರ್ ಜಾಗತಿಕವಾಗಿಯೂ ಕೂಡ 50% ಪರಿಣಾಮ ಬೀರಿದ್ರೆ ಇನ್ 50% ದೇಶದ ಕೇಂದ್ರ ಸರ್ಕಾರದ ಕೂಡ ಅದೊಂದು 50% ಇರುತ್ತೆ ಸರ್. ಕೇವಲ ನಾವು ಅದೊಂದು ಮಾತ್ರ ಬೇರೆ ಇದೊಂದು ಮಾತ್ರ ಬೇರೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ನನ್ನೊಂದು ಅನಿಸಿಕೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ್ದು ಕೂಡ ಅದ್ರದ್ದು ಒಡೆಯನ್ನ ಹೊರಲೇಬೇಕು. ಯಾಕೆಂದ್ರೆ ಅವರು ತಂದಿರುವಂತ ಪಾಲಿಸಿಗಳು, ಅವ್ರು ತಂದಿರುವಂತ ಅವ್ರದ್ದು ಉದ್ದೇಶ ಏನಿದೆಯೋ ಆ ಸಂಬಂಧಪಟ್ಟಾಗೆ ಅವ್ರು ನಡ್ಕೊಳ್ತಿದಾರ, ಇದೆಲ್ಲವೂ ಕೂಡ ನನ್ನ ಅನಿಸಿಕೆ ಡಾಲರ್ ಮೌಲ್ಯ ಅಷ್ಟೊಂದು ರೈಸ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಬರ್ತೀನಿ. ಅಲ್ಲ, ಕ್ವಿಕ್ ಆಗಿ ಅವ್ರದ್ದೊಂದು ರಿಯಾಕ್ಷನ್ ತೊಗೊಂಡು ಬರ್ತೀನಿ. ರೂಪಶಾಸ್ತ್ರಿ ಅವರೇ, ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ ಏರುಗತಿಯಲ್ಲೇ ಇದೇನು, ಅದು ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳು, ಹೋಟೆಲ್ ಉದ್ಯಮ ಆಗಿರ್ಬೋದು, ನೆಲ ಕಚ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹೊಸ ಆರ್ಥಿಕ ವರ್ಷದಲ್ಲಿ ನಿಮ್ಮ ನಿರೀಕ್ಷೆಗಳು ಏನಿದೆ? ಈಗ ನೋಡಿ, ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ರೂ ಸಹ ಕೇವಲ 6-7% ಅಷ್ಟೇ ಟ್ಯಾಕ್ಸ್ ಕಟ್ಟೋರು. ಅದ್ರಲ್ಲಿ ಇನ್ನೂ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟೋರು ಬರೀ 4%. ಆಯ್ತಾ? ಇನ್ನು GST ಮುಖಾಂತರ ಕಟ್ಟೋದಂತೂ ಅದು ಕಾಮನ್ ಆಗಿಬಿಟ್ಟಿದೆ, ತೊಂದರೆ ಇಲ್ಲ. ಈಗ ಸಂಪಾದನೆಗೂ ಟ್ಯಾಕ್ಸು, ಖರ್ಚಿಗೂ ಟ್ಯಾಕ್ಸು, ನಿಂತರೂ ಟ್ಯಾಕ್ಸು, ಕೂತ್ಕೊಂಡು ಟ್ಯಾಕ್ಸು. ಈಗ ನಮ್ಮ ಮಧ್ಯಮ ಜನರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ನಮಗೆ ಕರೆಕ್ಟಾಗಿ ಫಿಕ್ಸೆಡ್ ಸ್ಯಾಲ್ರೀಸ್ ಇಲ್ಲ, ಸಬ್ಸಿಡಿಗಳಿಲ್ಲ, ಅದ್ರ ಮೇಲೆ ಟ್ಯಾಕ್ಸ್ ಹೊರೆ. ಹೀಗಾಗಿ ದಿನ ಹೋಗ್ತಾ ಹೋಗ್ತಾ ಈ ಗ್ರೌಂಡ್ ರಿಯಾಲಿಟಿಗೂ ನಾವು ಗೌರ್ಮೆಂಟ್ ಅವ್ರು ತೋರಿಸೋ ಪೇಪರ್ ರಿಯಾಲಿಟಿಗೂ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತ ಹೇಳ್ತೀನಿ ನಾನು. ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅನ್ನೋ ಪ್ರಶ್ನೆ ಅಲ್ಲ. ಟೋಟಲ್ ಯಾವ ಸರ್ಕಾರಗಳು ಇವಾಗ ಅಸ್ತಿತ್ವದಲ್ಲಿ ಇದೆಯಲ್ಲ, ಆ ಎರಡೂ ಸರ್ಕಾರಗಳು ಇದಕ್ಕೆ ಹೊಣೆನೆ. ಬಟ್ ನಾವು ಕ್ರಮ ಕೈಗೊಳ್ತೀವಿ. ಜಾಗತಿಕವಾಗಿ ಅನೇಕ ಏರಿಳಿತಗಳಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಕಳೆದ 4-5 ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧ ಆಯಿತು. ಈಗ ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧ ಆಗ್ತಾ ಇದೆ. ಪಾಕಿಸ್ತಾನ್ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಭಾರತ ಯುದ್ಧ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ಜಾಗತಿಕವಾಗಿ ಏರಿಳಿತಗಳು ಇರುವಾಗ ನಮ್ಮ ಕೈಯಲ್ಲಿ ಏನಿಲ್ಲ ಅಂತಾರೋ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಗಳನ್ನು ಇತ್ತೀಚೆಗೆ ಲೋಕಸಭೆಯಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು. ಜಾಗತಿಕವಾಗಿ ಕೊರೋನಾವನ್ನು ಹೇಗೆ ಜಗತ್ತಿನ ಬೇರೆ ಬೇರೆ ದೇಶಗಳು ಎದುರಿಸಿತ್ತೋ ಇಂತಹ ಪರಿಸ್ಥಿತಿಯನ್ನು ಕೂಡ ನಾವು ಎದುರಿಸಬೇಕು, ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ. ಯಾವಾಗ ಸರ್ಕಾರಗಳು ಉಚಿತ ಅನ್ನುವಂಥ ಸ್ಕೀಮ್ಗಳನ್ನು ತಗೊಂಬಂದ್ರು, ಫ್ರೀ ಬೀಸ್ಗಳನ್ನು, ಆವಾಗ ನಮ್ಗೆ ಏನಾಯ್ತು ಅಂದರೆ, ಯಾವತ್ತು ನೀವು ಉಚಿತಗಳನ್ನು ಕೊಡ್ತಾ ಬಂದ್ರು ಮುಂದೆ ಸಂಕಷ್ಟ ಖಚಿತ ಅನ್ನುವಂಥದ್ದು ಅವತ್ತಿಗೆ ಜನರಿಗೆ ಗೊತ್ತಾಗಬೇಕಾಗಿತ್ತು. ನಾವು ಯಾವುದನ್ನು ಉಚಿತವಾಗಿ ಕೊಡಬೇಕು, ಶಿಕ್ಷಣ ಉಚಿತ ಕೊಡಬೇಕು, ಆರೋಗ್ಯ ಉಚಿತ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಖಾಲಿ ವೋಟ್ ಬ್ಯಾಂಕ್ಗೋಸ್ಕರ ನೀವು ಉಚಿತಗಳನ್ನು ಕೊಡೋದಿದೆಯಲ್ಲ, ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಓಕೆ ಪ್ರಕಾಶ್ ಸರ್, 1961ರ ಆದಾಯ ತೆರಿಗೆ ಕಾಯ್ದೆಯನ್ನು ಹೊಸದಾಗಿ ಮಾರ್ಪಡಿಸಿ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ತರ್ತಾ ಇದ್ದಾರೆ. ಅದು ನಾಳೆಯಿಂದ ಬರ್ತಾ ಇದೆ. 1961ರ ಕಾಯ್ದೆಗೂ 2025ರ ಕಾಯ್ದೆಗೂ ಏನು ಡಿಫ್ರೆನ್ಸ್ ಇದೆ? ಎಕ್ಸಾಮ್ಷನ್ಸು ಓಕೆ ಹೋದ ವರ್ಷ ಜಾಸ್ತಿ ಮಾಡಿದ್ರು. ಸೊ ಮುಂಚೆ ಬಂದುಬಿಟ್ಟು ಎಕ್ಸಾಮ್ಷನ್ನು ಲಿಮಿಟ್ಸು 2.5 ಲಕ್ಷಕ್ಕೆ ಇತ್ತು. ಸೊ ಇವಾಗ 12 ಲಕ್ಷಕ್ಕೆ ತಕ್ಕನೂ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. 12,75,000.
ದಟ್ ಇಸ್ Standard deductions ಸ್ಟ್ಯಾಂಡರ್ಡ್ ಡಿಡಕ್ಷನ್ಸಲ್ಲಿ. ಸೊ ಈ ಥರ ಎಲ್ಲ ಬಂದಿರೋದ್ರಿಂದ ಇವಾಗ ಹೋದ ವರ್ಷ ಏನು ಮಾಡಿದ್ರು ಅದನ್ನೇ ಈ ವರ್ಷನೂ ಕಂಟಿನ್ಯೂ ಮಾಡ್ತಾ ಇರೋದು. ಎಕ್ಸೆಪ್ಟ್ ಇದು ಮಾತ್ರ 50,000 70,000 ಮಾಡಿರೋದು ಅದು ಬೆನಿಫಿಟ್ಟು ಫಾರ್ ಸ್ಯಾಲರಿಡ್ ಪೀಪಲ್. ಸೊ ಅಷ್ಟೇ ವಿನಃ ಬೇರೆ ಏನು ಚೇಂಜಸ್ ಇಲ್ಲ. ಸೊ ಇದು ಬಂದುಬಿಟ್ಟು ಸಾಮಾನ್ಯ ಜನರಿಗೆ ಬೆನಿಫಿಟ್ ಆಗೋ ಥರನೇ ಮಾಡಿರೋದು. ಸೊ ಮುಂಚೆ ಇದ್ದಿದ್ದು ಬೆನಿಫಿಟ್ ಕಡಿಮೆ ಇತ್ತು, ಅದು ಇದ್ದಿದ್ದಕ್ಕೋಸ್ಕರನೇ ಸುಳ್ಳು ರಿಟರ್ನ್ಸ್ ಫೈಲ್ ಮಾಡೋರು ಜಾಸ್ತಿ ಇದ್ದರು, ಟ್ಯಾಕ್ಸ್ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಥರ ಇರೋದ್ರಿಂದ ಜಿನೈನಾಗಿ ಟ್ಯಾಕ್ಸ್ ರಿಟರ್ನ್ಸು ಇಂಪ್ರೂವ್ ಆಗಿದೆ. ಸೊ ಯಾವಾಗ ಜಿನೈನಾಗಿ ಒಂದ್ಸಲಿ ಫೈಲ್ ಆಗುತ್ತೋ ಅದು ಕಂಟಿನ್ಯೂ ಹೋಗ್ತಾನೆ ಇರುತ್ತೆ. ಸೊ ಫ್ಯೂಚರ್ಗೆ ಅದು ಆಗಬೇಕು ಅಂತ ಓವರ್ನೈಟ್ ಯಾವುದೂ ಬದಲಾಯಿಸೋಕ್ಕಾಗಲ್ಲ. ಈ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅಂತ ಹೇಳ್ಬಿಟ್ಟು. ಆಮೇಲೆ ಮುಂಚೆ ನಿಮ್ಮ ಪ್ರಶ್ನೆ ಇದು ಮಾಡಿದ್ರಿ, ಡಾಲರ್ ರೇಟು ಜಾಸ್ತಿ ಆಗಿರೋದು. ಸೊ ಡಾಲರ್ ರೇಟ್ ಜಾಸ್ತಿ ಆಗಿರೋದು ವಾಸ್ತವ. ಬಟ್ ಏನು ಅಂತಂದರೆ ಇವಾಗ ಇದು ಬಂದುಬಿಟ್ಟು ನಮ್ಮ ಇಂಟರ್ನ್ಯಾಷನಲ್ ಡೆಟ್ಸು ಏನಿತ್ತು ಆ ಡೆಟ್ಸ್ ಎಲ್ಲನೂ ಕ್ಲಿಯರಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ರುಪಿ ಬಂದುಬಿಟ್ಟು ಅಕ್ಸೆಪ್ಟಬಲ್ ಥ್ರೂಔಟ್ ಯೂನಿವರ್ಸ್ ಅನ್ನೋ ಥರ ಅದು ಕೆಲವೆಲ್ಲ ಅಂದರೆ ಮೊದಲು ನಾವು ಎಲ್ಲೇ ಹೋದರೂ ಡಾಲರ್ ವ್ಯವಹಾರ ಮಾಡಬೇಕಾಗಿತ್ತು, ಈಗ ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಬಂದಮೇಲೆ ಇವಾಗಿರೋ ಒಂದು ಪರಿಸ್ಥಿತಿನಲ್ಲಿ ಸಡನ್ನಾಗಿ ಏರಿಕೆ ಜಾಸ್ತಿ ಆಯಿತು ಮೊನ್ನೆ, ಬಿಕಾಸ್ ಆಫ್ ದಿ ದಿಸ್ ಒನ್ ಇರಾನ್ ವಾರು. ಡೆಫಿನೆಟಾಗಿ ಇದೆಲ್ಲ ಸಾಲ್ವ್ ಆದಮೇಲೆ ನಿಮಗೆ ನಮ್ಮ ರುಪಿ ರೇಟು ಅರ್ಧಕ್ಕೆ ಇಳಿಯುತ್ತೆ ಗ್ಯಾರಂಟಿಯಾಗಿ. ಯಾಕಂದರೆ ನಮಗೆ ಆಚೆ ಇರೋ ಸಾಲಗಳೆಲ್ಲ ಕ್ಲಿಯರ್ ಆದಮೇಲೆ ನಮಗೆ ಬೇರೆ ಇನ್ನೇನು ಕಟ್ಟೋದೇನಿರಲ್ಲ, ಫಾರಿನ್ ಕರೆನ್ಸಿ ನಮ್ಗೆ ಬೇಕಾಗಿಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯನ್ ರುಪಿ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ. ಸೊ ಡಾಲರ್ ರೇಟ್ ಬಂದುಬಿಟ್ಟು ಡೆಫಿನೆಟಾಗಿ 50% ಕಡಿಮೆ ಆಗುತ್ತೆ. ಇದು ನನ್ನ ಒಂದು ಫ್ಯೂಚರ್ ವಿಷನ್ನು. ಅಂದರೆ ನೀವು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದಕ್ಕೆ ಕಾರಣ ಜಾಗತಿಕವಾಗಿ ಆಗ್ತಾ ಇರುವಂಥ ಬೆಳವಣಿಗೆಗಳೇ ಅಂತ ಹೇಳ್ತೀರಿ. ಬಟ್ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿಲುವುಗಳು ಅಂತ ಹೇಳ್ತಾ ಇಲ್ಲ. ಅಲ್ಲ, ಕೇಂದ್ರ ಸರ್ಕಾರ ನಿಲುವುಗಳಲ್ಲೂ ಒಂಚೂರು ಇವರಿಂದ ಪ್ರಾಬ್ಲಮ್ ಆಗೋದು ಹಾರ್ಡ್ಲಿ 20-25%. ಓಕೆ, ಎಕ್ಸ್ಟರ್ನಲ್ ಇದರಿಂದ ಬರ್ತಾ ಇರೋದು 75 to 80% ರೀಸನ್ನು. ಹಾಗಾಗಿ ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇರೋದು. ಸೊ ಇವರು ಕೊಟ್ಟಿರೋ ಇದಕ್ಕೆ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ಸು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ವೆಸ್ಟಿಂಗು ಇದೆಲ್ಲ ಬಂದ ಮೇಲೆ ಅದು ಚೇಂಜಸ್ ಆಗೇ ಆಗುತ್ತೆ. ಎಸ್, ಹೊಸ ಆದಾಯ ತೆರಿಗೆ ಈ ನೀತಿಯಿಂದ, ಕಾಯ್ದೆಯಿಂದ 12 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಇದು ಎಷ್ಟು ಅನುಕೂಲ ಆಗುತ್ತೆ ಸ್ಯಾಲ್ರಿಡ್ ಪೀಪಲ್ಗೆ? 12,75,000. ಸರ್, ಖಂಡಿತವಾಗಿಯೂ ಇದೊಂದು ಉಪಯೋಗಕಾರಿಯಾದಂತಹ ಒಂದು ಒಳ್ಳೆಯ ಸ್ಕೀಮ್ ಇದು ನನ್ನ ಅನಿಸಿಕೆ. ಏಕೆಂದರೆ ಮೊದಲೆಲ್ಲ ನಾವು ದುಡ್ದಂಥ ಅಮೌಂಟ್ಗೆ ಅದಕ್ಕೆ ಟ್ಯಾಕ್ಸ್ ಕಟ್ಟೋದೆ ಆಗ್ತಿತ್ತು. ಈಗ 12 ಲಕ್ಷ ಅಂದರೆ ಸ್ವಲ್ಪ ಉಳಿತಾಯ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಸಾಮಾನ್ಯ ಜನರು ಕೂಡ ಈಗ ಮಿಡ್ಲ್ ಕ್ಲಾಸ್ನಲ್ಲಿರೋರು ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ಹೋಗುವಂಥ ಒಂದು ಚಾನ್ಸ್ ಇದೆ ಸರ್. ಜೊತೆಗೆ ಈಗ ಯಾರು ಇನ್ನೂ ಟ್ಯಾಕ್ಸ್ಗೆ ಒಳಪಟ್ಟಿರಲ್ಲ ಅಂತ ಅಂದ್ಕೊಂಡಿದ್ದಾರೋ ಅವರು ಕೂಡ ಓಕೆ 12 ಲಕ್ಷ ಗಂಟೆ ಇದೆಯಲ್ಲ, ನಾವು ಕೂಡ ಟ್ಯಾಕ್ಸ್ ಪೇ ಮಾಡ್ಬೋದಲ್ಲ ಇನ್ನು ಮುಂದಕ್ಕೆ, ನಾವು ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೋದಲ್ಲ ಅನ್ನುವಂಥ ಆ ಒಂದು ಮನಸ್ಥಿತಿಗೆ ಬಂದು ಆ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ ಸರ್. ಆ ಪ್ರಮಾಣ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 12 ಲಕ್ಷ ಗಂಟೆ ತಂದಿರ್ಬೋದು ಆ ಸ್ಲ್ಯಾಬ್. ಅಂದರೆ ಟ್ಯಾಕ್ಸ್ ಪೇಯರ್ ಸಂಖ್ಯೆ ಜಾಸ್ತಿ ಆಗಲಿ ಅನ್ನುವಂತಹ ಮನಸ್ಥಿತಿ ಹಾಗೂ ಕೂಡ ಇರ್ಬೋದು ಅವ್ರದ್ದು ಅಂತ ಅನ್ನುವಂಥ ಒಂದು ನನ್ನೊಂದು ಅನಿಸಿಕೆ. ಬಟ್ ಬರ್ಬೋದು ಜನಗಳು ಅನ್ನುವಂಥ. ಬಟ್ ಜನಸಾಮಾನ್ಯರಿಗೆ ಅನುಕೂಲವೇ ಅಲ್ವಾ ಸರ್? ಖಂಡಿತವಾಗಿ ಅನುಕೂಲ. ಇವತ್ತು ಜನಗಳೆಲ್ಲ ಏನು ಅನ್ಕೊಬಿಟ್ಟಿದ್ದಾರೆ, ಓಕೆ ನಾನು ಟ್ಯಾಕ್ಸ್ ಪೇ ಮಾಡಿದ್ರೆ ಜನ ಏನು ಅನ್ಕೊಂಡಿದ್ದಾರೆ, ಓಕೆ ನನ್ಗೆ ಬರ್ತಿರುವಂಥ ಸರ್ಕಾರದ ಸೌಲಭ್ಯಗಳೆಲ್ಲ ನಿಲ್ಲಾಗ್ಬಿಡ್ಬೋದು. ನನ್ನ BPL ಕಾರ್ಡ್ ಇರುತ್ತೆ, APL ಕಾರ್ಡ್ ಇರುತ್ತೆ, ಇದೆಲ್ಲ ಕೂಡ ಸ್ಟಾಪ್ ಆಗ್ಬಿಡ್ಬೋದು. ಸರ್ಕಾರ ಸ್ಕೀಮ್ಗಳು ನಾನು ತಗೊಳ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಓಕೆ ನಾನು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂತ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಅಂಥವ್ರಿಗೂ ಕೂಡ ಓಕೆ 12 ಲಕ್ಷ ಗಂಟೆ ಇದೆ, ಟ್ಯಾಕ್ಸ್ ಪೇ ಮಾಡುವಂಥ ಒಂದು ಬೆನಿಫಿಟ್ ಇವಾಗ ಕೊಟ್ಟಿದ್ದಾರೆ. 12 ಲಕ್ಷ ಗಂಟೆ ನೀವು ಆರಾಮಾಗಿ ದುಡ್ಕೊಳ್ಳಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಆ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದು. ಮತ್ತೆ ಸರ್, ಆಲ್ ಓವರ್ ವರ್ಲ್ಡ್ ಅಲ್ಲಿ ನನ್ನ ಲೆಕ್ಕಾಚಾರ ನಮ್ಮ ದೇಶದಲ್ಲಿ ಇರುವಂತಹ ಜನಸಂಖ್ಯೆನಲ್ಲಿ ಒಂದು 40% 50% ಜನ ಟ್ಯಾಕ್ಸ್ ಪೇಯರ್ಸ್ ಆಗ್ಬಿಟ್ರೆ ನಮ್ಮ ದೇಶ ನೀವೇನೇನು ಈಗ ಹೇಳಿದ್ರೆ ಡಾಲರ್ಸ್ ತುಂಬಾ ಜಾಸ್ತಿ ಆಗ್ತಿದೆ ರೂಪಾಯಿ ಮೌಲ್ಯಗಿಂತ ಅಂತ ಏನು ಹೇಳ್ತಿರೋ, ಇದೆಲ್ಲ ಆಲ್ಮೋಸ್ಟ್ ಸಮಸ್ಯೆಗಳು ಇಲ್ದಂಗೆ ಆಗತ್ತೆ ಅಂತ ನನ್ನೊಂದು ಅನಿಸಿಕೆ. 11 ಲಕ್ಷ ಏನು ಈಗ 12 ಲಕ್ಷದೇನು ಹೇಳಿದ್ರಿ, ಆ ಒಂದು ಸ್ಕೀಮ್ ತುಂಬ ಒಳ್ಳೆಯದು. ಸಾಮಾನ್ಯ ಜನರಿಗೆ ಮತ್ತು
ಜನಗಳಿಗೆ. ಓಕೆ, ಈ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಏರಿಕೆ ಮಾಡಿರೋದು ಎಂಪ್ಲಾಯಿಗಳಿಗೆ ಎಷ್ಟು ಅನುಕೂಲ ಆಗುತ್ತೆ? 50,000 ಇತ್ತು, ಅದನ್ನು ಪ್ಲಸ್ 25,000 ಆ್ಯಡ್ ಮಾಡಿ 75,000 ಮಾಡಿದ್ದಾರೆ. ಅದು ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಇದು ಹೆಂಗೆ ಅನುಕೂಲ ಆಗುತ್ತೆ ಉದ್ಯೋಗಿಗಳಿಗೆ? ಸರ್ ಉದ್ಯೋಗಿಗಳಿಗೆ ಅನುಕೂಲ ಆಗುವಂಥ ವಿಚಾರಗಳು ಬಂದು ಸಂಬಂಧಪಟ್ಟಾಗೆ ನಾನು ಹೇಳೋದು, ಈಗ ಉದ್ಯೋಗಿಗಳು ಅವರ ಏನು ಅವ್ರು ದುಡಿದಿರುವಂಥ ಪ್ರಮಾಣ ಇತ್ತು, ಅದರಲ್ಲಿ ಡೆಫಿನೆಟ್ಲಿ ಅವರು ತಮ್ಮ ಒಂದು ಸಂಪಾದನೆಯಲ್ಲಿ ಇಟ್ಕೊಂಡು ಸೇವಿಂಗ್ಸ್ ಮಾಡ್ಕೊಳ್ಳಿಕ್ಕೆ ಮತ್ತು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡಲಿಕ್ಕೆ ಅವ್ರು ಮಾಡಿರುವಂಥ ಕಾರಣ ಇಷ್ಟೇ ಸರ್. ಇದು ನಮ್ಮ ದೇಶದಲ್ಲಿ ಏನು ಈಗ ಕೊಂಡುಕೊಳ್ಳುವಿಕೆ ಇದೆಯೋ ಪ್ರತಿಯೊಬ್ಬ ಮನುಷ್ಯನು ಕೂಡ ಅದು ಜಾಸ್ತಿ ಆಗಲಿ, ವಹಿವಾಟು ಜಾಸ್ತಿ ಆದಷ್ಟು ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಹಣಕಾಸಿನ ವಹಿವಾಟು ಜಾಸ್ತಿ ಆಗುತ್ತೆ. ಅದೊಂದು ಸರ್ಕಾರಕ್ಕೆ ಒಂದು ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಮಾಡಿರ್ಬೋದು ಸರ್. ಓಕೆ, ಪ್ರಭಾಸ್ ಶಾಸ್ತ್ರಿ ಆ ಪಾಯಿಂಟ್ಗೆ ಬರ್ತೀನಿ. 50,000 75,000 ಮಾಡಿದ್ದಾರೆ ಅಂತಂದರೆ ಸ್ಯಾಲ್ರೀಸಲ್ಲಿ ಇನ್ಕ್ರಿಮೆಂಟ್ ಇದೆ. ಆ ಇನ್ಕ್ರಿಮೆಂಟ್ ಬಂದಾಗ ಇವರು 50,000ಕ್ಕೆ ಮೇಲೆ ಟ್ಯಾಕ್ಸ್ ಬರುತ್ತೆ ಅಂತಂದರೆ ಇದು ಬರೋ ದುಡ್ಡಿಗಿಂತ ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಜನ ಮತ್ತೆ ಸುಳ್ಳು ಹೇಳಿಕೆ ಬರ್ತಾರೆ. ಓಕೆ, ಆ ರೀಸನ್ಗೆ ಅದನ್ನು 75 ಮಾಡಿದ್ದು. ಯಾವಾಗ ಇವರಿಗೆ ಅಡಿಷ್ನಲ್ ಇದು ಜಾಸ್ತಿ ಬರುತ್ತೋ ಜಿನೈನಾಗಿ ಕ್ಲೈಮ್ ಮಾಡ್ತಾರೆ, ಜಿನೈನಾಗಿ ಟ್ಯಾಕ್ಸ್ ಪೇ ಮಾಡ್ತಾರೆ. ಅಲ್ಲ, ಟ್ಯಾಕ್ಸ್ ಪೇ ಮಾಡೋದಿಲ್ಲ, ಎಕ್ಸಾಮ್ಷನ್ ಸಿಗುತ್ತೆ, ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಸೊ ಅವಾಗ ಎಷ್ಟಾಯಿತು, ಜಿನೈನಾಗಿ ಜನರ ಆದಾಯ ಎಷ್ಟಿದೆ ಅನ್ನೋದು ಸರ್ಕಾರದ ಲೆಕ್ಕದಲ್ಲಿ ಬಂದ್ಬಿಡುತ್ತೆ. ಎಸ್, ಪ್ರಭಾಸ್ ಶಾಸ್ತ್ರಿ ಮೇಡಮ್, ಕಳೆದ ಒಂದು 15 ದಿನಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅಥವಾ ಹೋಟೆಲ್ ದರ ಏರಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ನಾಳೆ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ನಾಳೆಯಿಂದ ಏನಾದರೂ ಈ ಬಗ್ಗೆ? ಇಲ್ಲ, ಈಗ ಈ ವಾರದಿಂದ ನಮಗೆ LPG ಸಿಲಿಂಡರ್ಗಳು ಸಿಗ್ತಾ ಇದೆ ಅಂತ, ಮತ್ತು ನಾವೆಲ್ಲ ಇವಾಗ ಲೋಕಲ್ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ಮಾತಾಡಿದಾಗ ಆಲ್ಮೋಸ್ಟ್ ಈ ವಾರದಿಂದ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ಗಳಲ್ಲಾದರೂ ನಿಮಗೆ LPG ಸಿಲಿಂಡರ್ಗಳು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವಿಚಾರ ಏನಂತಂದರೆ, ಮುಂಚೆ LPGಗೆ ಈ ಸಿಲಿಂಡರ್ಗಳಿಗೆ ಡೆಪಾಸಿಟ್ ಅನ್ನೋದಿರಲಿಲ್ಲ. ಈಗ ಇದೇ ಒಂದು ಇಶ್ಯೂನ ಇಟ್ಕೊಂಡು LPG ಡಿಸ್ಟ್ರಿಬ್ಯೂಟರ್ಗಳು ಸಿಲಿಂಡರ್ಗಳ ಮೇಲೆ ನೀವು ಡೆಪಾಸಿಟ್ ಕೊಡಬೇಕು ಅನ್ನೋವಂಥದ್ದನ್ನು ಒಂದು ತಗೊಂಬಂದಿದ್ದಾರೆ. ನಿಮ್ಗೆ 5 ಸಿಲಿಂಡರ್ ಬೇಕಾ ಇಷ್ಟು ಇಡಿ, 10 ಈಗ 100-105 ಸಿಲಿಂಡರ್ ಬೇಕಾದವ್ರು ಹಾಗಾದರೆ ಎಷ್ಟು ಮಟ್ಟಿಗೆ ಡೆಪಾಸಿಟ್ ಇಡ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತು ನೀವು ಅವಾಗಲೇ ಕೇಳಿದ್ರಿ ಡಾಲರ್ ಏನಕ್ಕೆ ಈ ಥರ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಒಂದು ಕ್ರೂಡ್ ಆಯಿಲ್ ಪ್ರೈಸು, ಕಚ್ಚಾ ತೈಲ ಜಾಗತಿಕ ಮಟ್ಟದಲ್ಲಿ ಜಾಗತಿಕವಾಗಿ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಇದ್ದಾಗಲೂ ಕೂಡ ಭಾರತದಲ್ಲಿ ಪೆಟ್ರೋಲ್ ದರ ಏನು ಕಡಿಮೆ ಆಗಿರಲಿಲ್ಲ, ಜಾಸ್ತಿನೇ ಇತ್ತು. ಹೌದು, ನಿಮಿಷಕ್ಕೆ ಬರ್ತೀನಿ ನೋಡಿ. ಇವಾಗ ಗೋಲ್ಡ್ ಪ್ರೈಸು, ಆಮೇಲೆ ಎಲೆಕ್ಟ್ರಾನಿಕ್ಸು, ಮತ್ತು ಇಲ್ಲಿ ಇವರು ತಂದಿರುವಂತಹ ನೀತಿಗಳು ಯಾವ ಥರ ಅಂದರೆ, ಇವಾಗ ಮೇಕ್ ಇನ್ ಇಂಡಿಯಾ ತಂದರು, ಅದು ಅಷ್ಟು ಮಟ್ಟದಲ್ಲಿ ಅದು ಕರೆಕ್ಟಾಗಿ ಇವರಿಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೂ ಆತ್ಮನಿರ್ಭರ ಭಾರತ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಯೂತ್ಸ್ಗಳಿಗೆ ನಾವು ಏನೊಂದು ನೀವು ಮುದ್ರಾ ಯೋಜನೆ ಇರ್ಬೋದು, ಹಲವಾರು ಯೋಜನೆಗಳನ್ನು ತಂದರು, ಆದರೆ ಅದನ್ನು ಒಂದು ಕರೆಕ್ಟಾದ ರೀತಿಯಲ್ಲಿ ಅದನ್ನು ಜನಗಳಿಗೆ ತಲುಪಿಸುವಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಹಾಗಾಗಿ ಈ ಒಂದು ನಮ್ಮಲ್ಲೇ ನಾವು ಇವಾಗ ಎಲ್ಲ ವಸ್ತುಗಳಿಗೂ ಫಾರಿನ್ ಮೇಲೇನ ಡಿಪೆಂಡ್ ಆಗಿರುವಂಥದ್ದು, ಇಂಪೋರ್ಟ್ಗಳನ್ನು ಜಾಸ್ತಿ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲೋ ಯಾವ ದೇಶದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ ತಕ್ಷಣ ಫಸ್ಟ್ ನಮಗೆ ಇಂಡಿಯಾಗೆ ಫಸ್ಟ್ ಪ್ರಾಬ್ಲಮ್ ಆಗುವಂಥದ್ದು ಇವಾಗ ಈ ಥರ ಆಗ್ತಾ ಇದೆ. ಆದಷ್ಟು ನಾವು ಕಚ್ಚಾ ವಸ್ತುಗಳು ನಮ್ಮಲ್ಲೇ ನಾವು ಅದನ್ನು ಮಾಡೋದ್ರಿಂದ ನಮ್ಮಲ್ಲೇ ನಾವಿವಾಗ ಸಶಕ್ತರಿದ್ದೀವಿ. ಯೂತ್ಸ್ ಒಂದು ಆಲ್ಮೋಸ್ಟ್ ಒಂದು 20-25% ಜನ ಇದ್ದಾರೆ ಇಂಡಿಯಾದಲ್ಲಿ. ಎಲ್ಲರಿಗೂ ಒಂದು ಕೆಲಸ, ಈಗ ನೀವು ಹೇಳಿದ್ರಿ ಸ್ಲ್ಯಾಬ್ 12 ಲಕ್ಷಕ್ಕೆ ಮಾಡಿದ್ದಾರೆ, 12,75,000 ಎಂಪ್ಲಾಯ್ಮೆಂಟ್ ಇದೆ ಅಂತಂದು. ನಿಜವಾಗಿ ಎಷ್ಟು ಎಂಪ್ಲಾಯ್ಮೆಂಟ್ ಇದೆ, ಗ್ರೌಂಡ್ ರಿಯಾಲಿಟಿ ಏನು ಇವತ್ತು ಯಾರಿಗೂ ಅದು ಅಷ್ಟು ಗೊತ್ತಿಲ್ಲ. ರಿಯಾಲಿಟಿನೇ ಬೇರೆ, ಇಲ್ಲಿ ಮೀಡಿಯಾಗಳಲ್ಲಿ ಅದನ್ನು ಪಬ್ಲಿಸಿಟಿ ಆಗುವಂಥದ್ದೇ ಬೇರೆ. ಯಾವತ್ತು ಇತ್ತೀಚೆಗೆ ಒಂದು ಬದಲಾವಣೆ ಮಾಡಿದ್ದಾರೆ ಮೇಡಮ್. ದಿನಕ್ಕೆ 7,500ಕ್ಕಿಂತ ಹೆಚ್ಚು ಬಾಡಿಗೆ ಇರುವ ರೂಮ್ಗಳಿಗೆ ಸಂಬಂಧಪಟ್ಟಂತೆ ರೆಸ್ಟೋರೆಂಟ್ಗಳ ಸೇವೆಗಳ ಮೇಲೆ ಶೇಕಡ 18% GST ತಂದರು. ಈ ಬದಲಾವಣೆ ಹೋಟೆಲ್ ಉದ್ಯಮ ಮತ್ತು ಗ್ರಾಹಕರಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಇದು ಫಸ್ಟ್ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಹೇಗೆ ಆಗುತ್ತೆ ಅಂದರೆ, ಫಸ್ಟ್ ಟೂರಿಸಮ್ ಏನು ನಮ್ದು ಇವಾಗ ಇದು ನಡೀತಾ ಇದೆಯಲ್ಲ ಇಂಡಿಯಾದಲ್ಲಿ, ಅದು ಡೌನ್ಫಾಲ್ ಆಗುತ್ತೆ. ಇವಾಗ ಯಾವ ಸ್ಲ್ಯಾಬಲ್ಲಿ ಇತ್ತು? ಆಫ್ಟರ್ ಕರೋನಾ 100% ಅಲ್ಲಿತ್ತು ಸರ್. ಆಫ್ಟರ್ ಕರೋನಾ ಏನಾಗಿದೆ ಅಂದರೆ, ಎಲ್ಲರೂ ಇವಾಗ ಓಡಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಜೀವನ ಶೈಲಿ ಬದಲಾಗಿದೆ. ಎಲ್ಲರೂ ವೀಕೆಂಡ್ಸ್ ಆಯಿತು ಅಂತಂದರೆ ಎಲ್ಲ ಔಟ್ಸೈಡ್ ಹೋಗೋದು, ರೆಸಾರ್ಟ್ಸ್ಗಳು ಹೋಗೋದು ಕಾಮನ್ ಆಗಿಬಿಟ್ಟಿದೆ. ಯಾವಾಗ ಈ ರೇಟ್ಸ್ಗಳು ಜಾಸ್ತಿ ಆಗುತ್ತೆ. ಈಗ 5,000 ರೂಪಾಯಿ ಒಂದು ರೆಂಟ್ ಒಂದು ಪರ್ ಡೇ ಏನಿತ್ತು, ನೀವು ನೋಡ್ಬೋದು 15,000, 20,000, 25,000ವರೆಗೂ ಆಗಿದೆ. ಕೆಲವರು ಎಲ್ಲಿ ಮಟ್ಟಿಗೆ ಬಂದಿದ್ದಾರೆ ಅಂದರೆ, ನಾವಿಲ್ಲಿ ಇಂಡಿಯಾದಲ್ಲೇ ಸುತ್ತೋದಕ್ಕಿಂತ ಥೈಲ್ಯಾಂಡು ಈ ಕಡೆ ಏಷ್ಯನ್ ಕಂಟ್ರಿಗಳಿಗೆ ಹೋಗಿ ಸುತ್ಕೊಂಡ್ಬರೋದು ಚೀಪು ಅನ್ನೋ ಥರ ಆಗ್ಬಿಟ್ಟಿದೆ ಇವತ್ತು ಪರಿಸ್ಥಿತಿ. ಆ ಮಟ್ಟಿಗೆ ಬಂದಿದೆ. ಹೀಗಾಗಿ ನಮ್ಮ ಹೋಟ್ಲ್ ಇಂಡಸ್ಟ್ರಿಗಳು ಇವಾಗ ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಟೂರಿಸ್ಟ್ಗಳು ಬಂದಿಲ್ಲ ಅಂತಂದರೆ ಆಲ್ಮೋಸ್ಟ್ ಈಗ ಈ ಒಂದು ಯುದ್ಧ ಸ್ಟಾರ್ಟ್ ಆಗಿ 25-26 ದಿನಗಳೇನಾಗಿದೆ, ಆಲ್ಮೋಸ್ಟ್ 40-45%
8 ಹೋಟ್ಲು ಮುಚ್ಚಿವೆ ಇವತ್ತನ್ನು ಓಪನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಸರ್ಕಾರಗಳು ಎಷ್ಟೇ ಹೇಳಿದ್ರು ಸಹ ನಾವು ಕೊಡ್ತೀವಿ, ನಮ್ಮ ಸಿಲಿಂಡರ್ ಸ್ಟಾಕ್ ಅಲ್ಲಿ ಇದೆ, ಸುಮ್ಮನೆ ಪ್ರಚಾರ ಮಾಡ್ತೀವಿ. 68% ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾರೆ ಸಚಿವರು. ಹೌದು, ಅದೇ ಹೇಳಿದ್ದು. ಎಲ್ಲಾ ವಿಷಯಗಳು ಮೀಡಿಯಾದಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಬಿಟ್ರೆ ಗ್ರೌಂಡ್ ರಿಯಾಲಿಟಿ ವೆರಿ ಡಿಫರೆಂಟ್ ಅಂತ. ಎಸ್ ಮೇಡಮ್, ಬರ್ತೀನಿ, ಮಾತನಾಡೋಣ. ಮಾತನಾಡ್ತಾ ಇದ್ದೀವಿ ಹೋಟೆಲ್ ಉದ್ಯಮ ಸೇರಿದಂತೆ ತೆರಿಗೆ ಪಾವತಿ ಮಾಡುವಂತಹ ಉದ್ಯೋಗ ಅಂದರೆ ಎಂಪ್ಲಾಯಿಗಳಿಗೆ ಏನೇನು ಬದಲಾವಣೆಗಳಾಗ್ತಾ ಇದೆ, ಯಾವುದರ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು, ಇದರ ಜೊತೆಗೆ ಬ್ಯಾಂಕಿಂಗ್ ವಲಯದಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಇದು ಗ್ರಾಹಕರ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಈ ಹೊಸ ಆರ್ಥಿಕ ವರ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ ಅಂತ. ಸರ್, ಪ್ರಮುಖವಾಗಿ ಅನೇಕ ಜನ ವೇತನದ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಭಾರತದಲ್ಲಿ. ಅವ್ರ ಕೈಗೆ 20,000ನೋ 30,000ನೋ ಎಷ್ಟೋ ಸಂಬಳ ಬರ್ತಾ ಇದೆ. ಆದರೆ ನಾಳೆಯಿಂದ ಆಗ್ತಾ ಇರುವಂತಹ ಬದಲಾವಣೆಯಲ್ಲಿ ಕೈಗೆ ಬರುವ ಸಂಬಳಕ್ಕಿಂತ ಉಳಿತಾಯಕ್ಕೆ ಆದ್ಯತೆ ಕೊಟ್ಟು PF ಆಗಿರ್ಬೋದು, ಗ್ರ್ಯಾಚ್ಯುಟಿ ಆಗಿರ್ಬೋದು, ಇದನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದಾರೆ. ಹೌದು, ಇಟ್ ಈಸ್ ಪಾಸಿಬಲ್. ಎಸ್. ಸೊ ಇವಾಗ ಅವ್ರ ಕೈಗೆ ದುಡ್ಡು ಕೊಟ್ಟರು ಪ್ರತಿಯೊಬ್ಬರೂ ಒಂದು ಸೇವಿಂಗ್ಸ್ ಅನ್ನೋದು ಪಕ್ಕದಲ್ಲಿ ಇಡೋದು ಇದ್ದೇ ಇದೆ ಸರ್. ಆದರೆ ಕೆಲವರು ಸೇವಿಂಗ್ಸ್ ಇಲ್ಲದೆ ಇರೋದೆಲ್ಲ ಖರ್ಚು ಮಾಡಿಕೊಂಡು ಸಾಲ ತೊಗೊಂಡು ಜೀವನ ಮಾಡ್ತಾರೆ. ಇವಾಗ ಏನಾಗುತ್ತೆ ಅಂದರೆ ಕಂಪಲ್ಸರಿ ಸೇವಿಂಗ್ಸ್ ಅಂತ ಬರುತ್ತೆ. ಎಕ್ಸಾಂಪಲ್ ಇನ್ಶೂರೆನ್ಸ್ಗೆ ಇವರು 1 ಲಕ್ಷ ತನಕನೂ ಎಕ್ಸಾಮ್ಷನ್ ಕೊಟ್ಟಿದ್ದಕ್ಕೋಸ್ಕರ ಭಾಳ ಜನ ಇನ್ಶೂರೆನ್ಸ್ ತೊಗೊಳ್ತಾ ಇದ್ದು PTCನಲ್ಲಿ ಬರುತ್ತೆ ಅಂತ. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಇಂಪ್ರೂವ್ ಮಾಡಬೇಕು, 80D ಕೊಟ್ಟಿದ್ದಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗಳು ಇಂಪ್ರೂವ್ ಆಗಿತ್ತು. ಸೊ ಆ ಥರ ಇವಾಗ ಅದರಲ್ಲಿ ಎಷ್ಟೋ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗಳೇ ಇಲ್ಲ. ಆ ರೀಸನ್ಗೋಸ್ಕರ ಇವಾಗ ಅದಕ್ಕೆಲ್ಲನೂ GST ಎಕ್ಸಾಮ್ಷನ್ ಕೊಟ್ಟಿದ್ದು. ಆಮೇಲೆ ಇವಾಗ ಇದು ಕಂಪಲ್ಸರಿ ಸೇವಿಂಗ್ಸ್ ಅಂತ ಮಾಡ್ತಾ ಇರೋದು. ಇದೆಲ್ಲ ಬಂದಾಗ ಸಾರ್ವಜನಿಕರ ಲಿವಿಂಗ್ ಸ್ಟೇಟಸ್ಸು ಇಂಪ್ರೂವ್ ಆಗುತ್ತೆ. ಬಟ್ ಇತ್ತೀಚೆಗೆ ಒಂದು ದೇಶದಾದ್ಯಂತ ಪ್ರತಿಭಟನೆಗಳಾಯಿತು ಸರ್. ಹೊಸ ಕಾರ್ಮಿಕ ನೀತಿಗಳನ್ನು ಜಾರಿಗೆ ತಂದಾಗ ಅವೆಲ್ಲವನ್ನ ಒಟ್ಟುಗೂಡಿಸಿ ಅವುಗಳನ್ನು ಜಾರಿಗೆ ತರೋಕೆ ಹೋದಾಗ ಅನೇಕ ಜನ ಪ್ರತಿಭಟನೆ ಮಾಡಿದ್ರು. ನಮ್ಮ ಕೈಗೆ ಸಿಗುವಂಥ ಸಂಬಳವೇ ಕಡಿಮೆ, ಅದನ್ನ ಮತ್ತಷ್ಟು ಕಡಿತಗೊಳಿಸಿದ ಜೀವನ ಸಾಗಿಸೋದು ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವೊಂದು ಕಡೆ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ಬಟ್ ಒಟ್ಟಾರೆ ಜೀವನ ನಿರ್ವಹಣೆಗೆ ನನಗೆ ಬೇಕಾಗಿರುವಂತಹ ಹಣದ ಪ್ರಮಾಣ ಜಾಸ್ತಿ ಇದೆ, ಬೇಕಾಗಿದೆ. ಇಲ್ಲ, ಖಂಡಿತ ಇಲ್ಲ. ಓಕೆ, ಇವ್ರಿಗೆ ದುಡ್ಡು ಬಂದಂಗ್ಲೂ ಸ್ಟೇಟಸ್ ಆಫ್ ಲೈಫ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ, ಲಕ್ಸುರೀಸ್ ಬೇಕು ಅಂತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಾಲಲ್ಲ. ಅದೇ ಹೇಳಿದ್ದು, ಆ ಸಂಬಳ ಬಂದ್ರೂ ಸಾಲದಲ್ಲಿರ್ತಾರೆ. ಸೊ ಎಲ್ಲ ಬಂದ್ಬಿಟ್ಟು ಇನ್ಸ್ಟಾಲ್ಮೆಂಟ್ ಸಿಗುತ್ತೆ, EMI ಕಟ್ತೀವಿ, ಎಲ್ಲ ಇದರಲ್ಲಿ ತಗೊಳ್ಳೋದು ಅಂತ ಇರುತ್ತೆ. ಅಲ್ಲ ಸರ್, ಜಾಗತೆ ಒಟ್ಟಾರೆ ನಮ್ಮ ಮಾರುಕಟ್ಟೆ ಇಳಿಮುಖದಲ್ಲಿ ಇದ್ದಾಗ ಇದರ ಸೇವಿಂಗ್ಸ್ ಬಗ್ಗೆ ಆಲೋಚನೆ ಮಾಡೋಣ. ನೀವು ಸಿಲಿಂಡರ್ ದರವನ್ನ ಒಂದು ಕಡೆ ವಾಣಿಜ್ಯ ಸಿಲಿಂಡರ್ 115 ರೂಪಾಯಿ ಜಾಸ್ತಿ ಮಾಡಿದ್ರಿ, ಗೃಹ ಬಳಕೆಯ ಸಿಲಿಂಡರ್ನ 65 ರೂಪಾಯಿ ಜಾಸ್ತಿ ಮಾಡಿದ್ರಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಇವತ್ತಿನ ಜಾಗತಿಕ ವ್ಯವಸ್ಥೆಯಲ್ಲಿ ಶೈಕ್ಷಣಿಕವಾಗಿ ಒಬ್ಬ ಪೋಷಕರು ಅಂತ ಅಂದುಕೊಂಡಾಗಲೂ ಕೂಡ ಅವರು ಕಟ್ತಾ ಇರುವಂಥ ಫೀಸ್ಗಳ ಪ್ರಮಾಣ ಎಷ್ಟಿದೆ? ಒಟ್ಟಾರೆ ಈಗ ಜಾಗತಿಕವಾಗಿ ಬಂಗಾರದ ದರ ಯಾವ ಪರಿಪ್ರಮಾಣದಲ್ಲಿ ಏರಿಕೆ ಆಗ್ತಾ ಹೋಗ್ತಾ ಇದೆ. ಇವುಗಳನ್ನು ಒಟ್ಟಾರೆ ನಿರ್ವಹಣೆ ಮಾಡೋದಾ ಅಥವಾ ಸೇವಿಂಗ್ಸ್ ಮಾಡೋದಾ, ಯಾವ ಕಾನ್ಸೆಪ್ಟಿಗೆ ಹೋಗಬೇಕು ಅನ್ನೋ ಗೊಂದಲದಲ್ಲಿ ನಾವಿದ್ದೀವಿ ಅಂತ. ಅದೇ ಹೇಳ್ತಾರೆ. ಇವಾಗ ನೀವು ಹೇಳಿದ್ದು ನಿಮ್ಮ ಇದರಲ್ಲೇ ಆನ್ಸರ್ ಇದೆ. ಓಕೆ, ಇವಾಗ ಚಿನ್ನ ಅದು ರೇಟ್ ಜಾಸ್ತಿ ಆಗಿದೆ. ಎಷ್ಟು ಜನಕ್ಕೆ ಚಿನ್ನ ಬೇಕು ಹೇಳಿ? ಚಿನ್ನದ ಉಪಯೋಗ ಏನಕ್ಕಿದೆ? ಓಕೆ, ಸೊ ಅದು ಶೋಗೇನೆ, ಇಟ್ಸ್ ಲಕ್ಸುರಿ ಗೋಲ್ಡು. ಇವಾಗ ಈ ದರಗಳು ಜಾಸ್ತಿ ಆಗಿದೆ ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ? ಯಾರು ಉಪಯೋಗಿಸಲ್ಲ. ಓಕೆ, ಯಾಕಂದರೆ ನಮ್ಗೆ ಇನ್ಸ್ಟಾಲ್ಮೆಂಟಲ್ಲಿ ಗಾಡಿ ಸಿಗುತ್ತೆ, 10,000 ರೂಪಾಯಿ ತೊಗೊಂಡೋಗಿ ಕಟ್ಟಿದ್ರೆ ನನಗೆ 10 ಲಕ್ಷದ ಕಾರು ಆಚೆ ಬರುತ್ತೆ. ಇವಾಗ ನಾನು ಯಾಕೆ ಕಾರ್ ಇರೋವಾಗ ಇದರಲ್ಲಿ ಹೋಗ್ಬೇಕು? ಸೊ ಇವಾಗ ಇದೆಲ್ಲ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ಲಕ್ಸುರಿ ಲೈಫ್ ಕಡಿಮೆ ಆಗಬೇಕು. ಸೊ ಲಕ್ಸುರಿ ಲೈಫ್ ಕಡಿಮೆ ಆದಾಗ ಇವರು ಸೇವಿಂಗ್ಸ್ ಮಾಡಬೇಕು, ಮಾಡಲ್ಲ. ಆ ರೀಸನ್ಗೆ ಕಂಪಲ್ಸರಿ ಸೇವಿಂಗ್ಸ್ ಬರಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡ್ತಾ ಇರೋದು. ಸೊ ಕಂಪಲ್ಸರಿ ಸೇವಿಂಗ್ಸ್ ಬಂದಾಗ ಇವರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ನೀವು ಹಂಗೆ ಆಲೋಚನೆ ಮಾಡೋಕೆ ಹೋದ್ರೆ ಸರ್, ಆಮೇಲೆ ಮತ್ತೆ ಅಲ್ಲಿ ವೇತನ ತಾರತಮ್ಯದ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ವಲ್ಲ, ವೇತನ ಈಗ ಕೆಲಸಕ್ಕೆ ತಕ್ಕನಾದಂತಹ ಸಂಬಳ ಇದ್ದಾಗ ಸರ್ ಪ್ಲೀಸ್ ಕೆಲಸಕ್ಕೆ ತಕ್ಕನಾದಂತಹ ಪ್ರತಿಫಲ, ಕೆಲಸಕ್ಕೆ ತಕ್ಕನಾದಂತಹ ಸಂಬಳ ಇದ್ದಾಗ ಸೇವಿಂಗ್ಸಿಗೆ ಹೋಗ್ಬೋದು. ಬರೋದೇ 20,000 ರೂಪಾಯಿ ಸಂಬಳ ಅಂತ ಹೇಳಿದಾಗ ನೀವು 5-10,000 ರೂಪಾಯಿ ಸೇವಿಂಗ್ಸಿಗೆ ಹೋಗೋದಾದ್ರೆ 10,000 ರೂಪಾಯಿದಲ್ಲಿ ಜೀವನ ನಿರ್ವಹಣೆ ಹೇಗೆ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗ್ಬಿಡುತ್ತೆ. ಇಲ್ವಲ್ಲ, ಅಷ್ಟೊಂದು ಸೇವಿಂಗ್ಸ್ ಹೋಗೋದಿಲ್ವಲ್ಲ. ಓಕೆ, 2,000 3,000 ಹೋದ್ರು ಅಂತ. ಕರೆಕ್ಟ್. ಓಕೆ, ಸೊ ಇವಾಗ ಎಷ್ಟು ಜನಕ್ಕೆ 20,000 ಸಂಬಳ ಇದೆ, ಎಷ್ಟು ಜನಕ್ಕೆ 80,000 ಸಂಬಳ ಇದೆ? ಓಕೆ, ಪರ್ಸೆಂಟೇಜ್ ಲೆಕ್ಕ ಹಾಕೊಳ್ಳಿ. ಓಕೆ, 20,000 ಸಂಬಳ ಇರೋನು ಸಾಲ ಮಾಡಲ್ಲ, 80,000 ಸಂಬಳ ಇರೋನೇ ಸಾಲಗಳು ಮಾಡೋದು. ಯಾಕಂದ್ರೆ ಅವನಿಗೆ ಲಕ್ಸುರಿ ಬೇಕು, ಫರ್ದರ್ ಸ್ಟೆಪ್. ಓಕೆ, ಸೊ ಅಂಥವ್ರನ್ನ
ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಈ ಸ್ಟೆಪ್ಸ್ ಎಲ್ಲ ಬಂದಿರೋದು. 20,000 ಮಾಡಿರೋನು ಅಯ್ಯೋ ನನಗಿರೋದು ಎಷ್ಟು, ನಾನು ಇದರಲ್ಲಿ ಇರ್ತೀನಿ, ನನಗೆ ಏನು ಬೇಕೋ ಅಷ್ಟಕ್ಕೆ ಹೋಗ್ತೀನಿ ಅಂತ, ನಾನು ಹೋಟ್ಲಿಗೆ ಹೋಗಲ್ಲ, ನಾನು ಮನೇಲಿ ಅಡುಗೆ ಮಾಡ್ಕೊಂಡು ತಿಂತೀನಿ ಅಂತಾನೆ. 80,000 ಸಂಬಳ ಬರೋನು ನಾನು ಹೋಟ್ಲಲ್ಲಿ ಹೋಗಿ ತಿಂತೀನಿ ಅಂತಾನೆ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ತಾರೆ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದ್ರಲ್ಲಿ ಒಂದು ದುಡ್ಡು ಖರ್ಚು, ಎರಡನೇದು ಅವ್ರ ಆರೋಗ್ಯನೂ ಖರ್ಚು. ದುಡ್ಡಿಲ್ಲದೆ ಅವನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲಿ ಏನಿದೆಯೋ ಅವನು ಮೆಡಿಸಿನ್ ಇದು ಮಾಡ್ತಾನೆ. ದುಡ್ಡಿರೋನು ನನಗೆ ಇನ್ಶೂರೆನ್ಸ್ ಕೊಡುತ್ತೆ, ಕಂಪ್ನಿ ಕೊಡುತ್ತೆ, ಅವ್ರು ಹೋಗೋದೇ ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಅಲ್ಲಿ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ ತೊಗೊಂಡು ದುಡ್ಡು ಖರ್ಚು ಮಾಡಿ ಅವರ ಆರೋಗ್ಯನ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ. ಸೊ ಈ ಲೈಫು ಸ್ವಲ್ಪ ಚೇಂಜ್ ಆಗಬೇಕು ಅನ್ನೋದೇ ಸರ್ಕಾರದ ಒಂದು ದೃಷ್ಟಿ. ಎಸ್ ಸರ್, ಬರ್ತೀನಿ ಸರ್. ಪ್ರಮುಖವಾಗಿ ಗಮನಿಸಬೇಕಾದಂದರೆ ಈ ಹಿಂದೆ ಫಾರ್ಮ್ 16 ಇತ್ತು, ಇದೀಗ 130 ಮತ್ತು 131 ಮಾಡಿದ್ದಾರೆ. ಇದರ ನಡುವಿರುವಂಥ ವ್ಯತ್ಯಾಸ ಏನು? ಸ್ಲ್ಯಾಬ್ಗಳಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಏನು ಗಮನಿಸಬೇಕು ಇದರಲ್ಲಿ ಪ್ರಮುಖವಾಗಿ? ಸರ್, ನೀವು ಹೇಳಿದ್ದು ನನಗೆ ನಿಜಕ್ಕೂ ಆ ಒಂದು ಟಾಪಿಕ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಓಕೆ. ಸರ್, ಏನು ಸರ್ಕಾರ ಒಂದು ಈ ರೀತಿಯ ಬದಲಾವಣೆಗಳನ್ನ ತಗೋಬರುತ್ತೋ ಅದು ಅವ್ರದೊಂದು ದೃಷ್ಟಿಯನ್ನು ಜನರ ಜೀವನ ಮಟ್ಟವನ್ನು ಸುಧಾರಿಸುವಂತ ಒಂದು ದೃಷ್ಟಿನಲ್ಲೇ ತಗೋಬರುತ್ತೆ. ಯಾವುದೇ ಸುಮ್ಮನೆ ಜನರ ಜೀವನ ಮಟ್ಟ ಈಗ ನೋಡಿ, ಜನರ ಜೀವನ ಸುಧಾರಣೆ ಅನ್ನೋ ಪಾಯಿಂಟಿಗೆ ಬರೋದಾದರೆ ನಾವು ಅನೇಕ ಕಡೆಗಳಲ್ಲಿ ಈ ಡಿಜಿಟಲ್ ಫ್ರಾಡ್ಗಳನ್ನು ನೋಡ್ತಾ ಇದ್ದೀವಿ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ, ಡಿಜಿಟಲ್ ವ್ಯವಹಾರಗಳಲ್ಲಿ ಆಗ್ತಾ ಇರುವಂಥ ಫ್ರಾಡ್ಗಳು. ಇದೀಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಾಳೆಯಿಂದ ಬರ್ತಾ ಇರುವಂಥ ಬದಲಾವಣೆಗಳಲ್ಲಿ ಬ್ಯಾಂಕ್ಗಳ ಜವಾಬ್ದಾರಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೊಸ ಸುರಕ್ಷತಾ ಕ್ರಮಗಳನ್ನು ಜಾರಿಗೆ ತರೋದಕ್ಕೆ ಬ್ಯಾಂಕ್ಗಳು ವಿಫಲ ಆದರೆ ಅದಕ್ಕೆ ನೇರವಾದಂಥ ಜವಾಬ್ದಾರಿ ಬ್ಯಾಂಕ್ಗಳೇ ಆಗಿರುತ್ತೆ ಅನ್ನುವಂಥ ನಿಯಮ. ಸರ್, ಖಂಡಿತವಾಗಿ ತುಂಬ ಒಳ್ಳೇದು ಆ ಒಂದು ನಿಯಮ. ಯಾಕೆಂದ್ರೆ ಉದಾಹರಣೆ, ನನ್ನ ಸ್ನೇಹಿತಂದೇ ಈ ಒಂದು ಬ್ಯಾಂಕ್ ರಿಲೇಟೆಡ್ ಒಂದು ಫ್ರಾಡ್ ಆಗಿತ್ತು. ಜಸ್ಟ್ ಏನಿಲ್ಲ, ಒಂದು OTP ಕೊಟ್ಟಿರಲಿಲ್ಲ, ಏನಾದ್ರೇನಿಲ್ಲ, ಅವನ್ನ ATM ಕಾರ್ಡ್ನೇ ನಕಲು ಮಾಡಿಬಿಟ್ಟಿದ್ರು. ಓಕೆ. ನನ್ನ ಸ್ನೇಹಿತಂದು ಕಡಿಮೆ ಒಂದು 75,000 ರೂಪಾಯಿ ಅಮೌಂಟ್ ಡ್ರಾ ಆಗೋಯ್ತು. ಸರಿನಾ? ಅದಕ್ಕೆ ಹೋಗಿ ಬ್ಯಾಂಕ್ನವ್ರನ್ನ ಕೇಳಿದ್ಕೆ ಅವ್ರು ಹೇಳಿದ್ರು, ಇದು ನಮ್ಗೆ ಬರೋದಿಲ್ಲ, ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ನಿಮ್ದೇನೆ ATM ಕಾರ್ಡು ನನ್ನ ಹತ್ರ ಇದೆ, ಸರಿನಾ? ಇದನ್ನ ಯಾವ್ದೋ ಡೆಲ್ಲಿನಲ್ಲಿ ಇರುವಂತಹ ಒಂದು ATM ಕಾರ್ಡ್ ನಲ್ಲಿ ಸ್ವೈಪ್ ಮಾಡಿ ಅಮೌಂಟ್ ತಗೊಳ್ತಾರೆ ನೈಟ್ ಅಂದ್ರೆ ಹೇಗ್ ಸಾಧ್ಯ? ಓಕೆ. ಇದು ಕಾರಣ ಒಬ್ಬ ಗ್ರಾಹಕನ ಅಥವಾ ಒಂದು ಬ್ಯಾಂಕ್? ಓಕೆ, ಬ್ಯಾಂಕ್ ತಾನೆ. ಆಮೇಲೆ ಅವ್ರ ಮೇಲೆ ಕೇಸ್ ಮಾಡಿ ಕೋರ್ಟ್ ಇವ್ರಿಗೆ ನೀವು ಕೊಟ್ಟಿರುವಂತ ಏನು ಅಮೌಂಟ್ ಅವ್ರದ್ದು ಲಾಸ್ ಆಗಿದೆ, ಆ ಅಮೌಂಟ್ ನೀವು ಕಟ್ಕೊಡ್ಬೇಕು ಅನ್ನೋವರೆಗೂ ಅವ್ರು ಕೊಟ್ಟಿರ್ಲಿಲ್ಲ ಅಮೌಂಟ್. ಇವಾಗೇನು ತಗೋಬರ್ತೀರ ಆ ಒಂದು ನೀತಿ, ಈ ಒಂದು ಸರ್ಕಾರ ಬ್ಯಾಂಕ್ಗಳ ಜವಾಬ್ದಾರಿ ಹೆಚ್ಚಳ ಆಗಿರುತ್ತೆ. ಖಂಡಿತವಾಗಿ ಹೆಚ್ಚಳ ಆಗುತ್ತೆ ಸರ್. ಮತ್ತೆ ನೀವು ಒಂದು ಹೇಳಿದ್ರೆ ಡಿಜಿಟಲ್ ಫ್ರಾಡ್ ಎಲ್ಲ ಆಗುತ್ತೆ ಅಂತ. ಸರ್, ಡಿಜಿಟಲ್ ಫ್ರಾಡ್ ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ. ತಡಿಲೇಬೇಕು. ಈಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಒಂದು ನಿಯಮ ಬರ್ತಾ ಇದೆ ನಾಳೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಏನ್ ಮಾಡಿದೆ, ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಈ ಡಿಜಿಟಲ್ ಫ್ರಾಡ್ ನ ಹೇಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜನಗಳಿಗೆ ವಿಚಾರಗಳನ್ನ ತಿಳಿಸ್ಬೇಕು, ಮನ ಮುಟ್ಟೋ ರೀತಿ ಹೇಳ್ಬೇಕು. ಇವತ್ತು ಆನ್ಲೈನ್ ಮುಖಾಂತರವಾಗಿ ಹಣವನ್ನ ನೀವು ವಹಿವಾಟು ಮಾಡ್ತೀರಾ ಅಂದ್ಮೇಲೆ ಆನ್ಲೈನ್ ಮುಖಾಂತರ ಹಣವನ್ನ ಫ್ರಾಡ್ ಮಾಡೋದು ಕೂಡ ಬಂದ್ಬಿಟ್ಟು, ಯಾವಾಗ ಆನ್ಲೈನ್ ಮುಖಾಂತರ ಹಣ ಕಳ್ಸೋದು ಬಂತು, ಫ್ರಾಡ್ ಮಾಡೋದು ಅವತ್ತೇ ಬಂತು. ಅದಕ್ಕೋಸ್ಕರ ಜನಗಳಿಗೆ ಸ್ವಲ್ಪ ಅರಿವು ಮೂಡಿಸಬೇಕಾದಂತಹ ಕರ್ತವ್ಯ ಸರ್ಕಾರದ್ದು. ಸರ್ಕಾರ ಹೋಗ್ಬಿಟ್ಟು ಕೇವಲ ಬ್ಯಾಂಕ್ಗಳದ್ದು ಮಾತ್ರ ಜವಾಬ್ದಾರಿ ಅಂದ್ಬಿಟ್ಟು ಅವ್ರ ಜವಾಬ್ದಾರಿ ಅವ್ರ ಮೇಲೆ ಹಾಕೋದ್ರಿಂದ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಸರ್, ನನ್ನ ಅನಿಸಿಕೆ. ಓಕೆ. ಮತ್ತೊಂದು ಕಡೆ ಈ ಡಿಜಿಟಲ್ ಪಾವತಿಗಳಿಗೆ ನಾಳೆಯಿಂದ 2 ದೃಢೀಕರಣ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಬೇರೆ ಬೇರೆ ದಾಖಲಾತಿ ವಿಚಾರದಲ್ಲೂ ಕೂಡ ಫ್ರಾಡ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಬರ್ತೀನಿ ರೂಪಶಾಸ್ತ್ರಿ ಅವರು, 2025 ಸೆಪ್ಟೆಂಬರ್ 22ನೇ ತಾರೀಕಿಗೆ GST ದರಗಳಲ್ಲಿ ಇಳಿಕೆ ಆಯಿತು. GST ದರದಲ್ಲಿ ಇಳಿಕೆ ಆಯಿತು. ಆಹಾರ ಧಾನ್ಯಗಳ ಮೇಲಿದ್ದಂಥ 5% ತೆರಿಗೆಯನ್ನು ತೆಗೆದು ಹಾಕಲಾಯಿತು. ನಿಮಗೆ ಆಹಾರ ಧಾನ್ಯಗಳು ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮಕ್ಕೆ ಅತ್ಯಂತ ಕನೆಕ್ಟಿವಿಟಿ ಇರುವಂಥ ಕಾರಣಕ್ಕಾಗಿ ಹೇಳ್ತಾ ಇರೋದು. 5% ಇದ್ದಂತಹ GSTನ ರದ್ದು ಮಾಡಿ ಶೂನ್ಯ ಮಾಡಲಾಯಿತು. ಆದರೂ ಕೂಡ ಹೋಟೆಲ್ ಮಾಲೀಕರ ಸಂಘದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಯಾವುದೇ ಕಾರಣಕ್ಕೂ ದರವನ್ನು ಇಳಿಕೆ ಮಾಡೋದಿಲ್ಲ ಅಂತ. ಇವತ್ತು ಕೂಡ ಹಾಗೆ ಮುಂದುವರಿಕೆ ಆಗ್ತಾ ಇದೆ. ಅದು ಹೋಟೆಲ್ ದರದಲ್ಲಿ ಯಾವುದೇ ಬದಲಾವಣೆಗಳಾಗ್ತಾ ಇಲ್ಲ. ಈಗ 5% ಏನು ಇಳಿಕೆ ಮಾಡಿದ್ದಾರೆ ಇವರು, ಎಸೆನ್ಷಿಯಲ್ಸ್ ಮೇಲೆ ಇಳಿಕೆ ಮಾಡಿದ್ದಾರೆ. ಈಗ ಬೇಳೆ ಮುಂಚೆ ನಮಗೆ ಏನೋ ಒಂದು 80 ರೂಪಾಯಿ 84 ರೂಪಾಯಿ ಹಿಂಗೆ ಸಿಗ್ತಾ ಇತ್ತು, 100-110 ರೂಪಾಯಿ ಆಯಿತು. ಇವಾಗ 100 ರೂಪಾಯಿಗೆ 5% GST ಅಂದರೆ 105 ರೂಪಾಯಿ ಆಗುತ್ತೆ. ನೀವು ರೇಟೇ 110 ಆದಾಗ ನಮ್ಗೇನಂತ ಡಿಫ್ರೆನ್ಸ್ ಬಂದಿಲ್ಲ. ಅದು ಈ GST ಇಳಿಕೆ ಅನ್ನುವಂಥದ್ದು ರೈತರಿಗೆ ಉಪಯೋಗ ಆಗಿದೆ. ನಮಗೆ ಯಾರು ಜನಸಾಮಾನ್ಯವಾಗಿ ಇದ್ದಾರಲ್ಲ, ಈಗ ನಮ್ಗೆ ಮುಂಚೆ 40 ರೂಪಾಯಿಗೆ ಅಕ್ಕಿ ಸಿಗ್ತಾ ಇತ್ತು, ಇವತ್ತು 70 ರೂಪಾಯಿ ಆಗಿದೆ. ಈಗ ನೀವು ಆವಾಗಲೇ ಸರ್ ಹೇಳಿದರು, ನಾವು ಲೈಫ್ ಸ್ಟೈಲ್ನ ಜಾಸ್ತಿ ಮಾಡ್ಕೊಂಡು
ಮಾಡ್ಕೊಳ್ತಾ ಇದ್ದಾರೆ ಈಗಿನ ಯುವಕರು, ಅದಕ್ಕೆ ಆ ಸಂಬಳ ಸಾಕಾಗ್ತಾ ಇಲ್ಲ ಅಂತ. ಹಾಗಾದ್ರೆ ಈಗಿನ ಯುವಕರಿಗೆ ಆ ಲೈಫ್ ಸ್ಟೈಲ್ ಜಾಸ್ತಿ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇಲ್ವಾ ಆಗಿದ್ರೆ ಸರ್ಕಾರ ಇದರಲ್ಲಿ? ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ. ಇವಾಗ 20,000ದಲ್ಲಿ ಇರೋನು ಬರೀ 25-30 ಸಾವಿರದಲ್ಲೇನೆ ಒದ್ದಾಡ್ಬೇಕಾ? ಒಬ್ಬ ಆಟೋ ಓಡಿಸೋನು ಇವತ್ತು ಬರೀ 10,000 ಮನೆಯಲ್ಲೇ ಇರ್ಬೇಕಾ? ಅವನು 25,000 ಮನೆ ಇರಬೇಕು, ನನ್ನ ಮಗು ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕು, ಒಳ್ಳೆ ಹೆಲ್ತ್ ಬೆನಿಫಿಟ್ ನ ಕೊಡ್ಬೇಕಂತಿರಲ್ವಾ? ಅದಕ್ಕೆ ಬರೋದಾದ್ರೆ ಹಾಲಿನ ದರ ಕಡಿಮೆ ಆಯಿತು, ಶೇಕಡ 5% GST ಸ್ಲ್ಯಾಬನ್ನು ಕಡಿಮೆ ಮಾಡಿದಾಗ. ಎರಡನೆಯದ್ದು ಈ ಬೇರೆ ಬೇರೆ ವಿಚಾರಗಳು, ಹಾಲಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಇವುಗಳ ದರ ಇಳಿಕೆ ಆದರೂ ಕೂಡ ನಿಮ್ಮ ಹೋಟೆಲ್ ಬೆಲೆಯಲ್ಲಿ ಯಾಕೆ ಕಡಿಮೆ ಆಗಲಿಲ್ಲ ಅನ್ನೋದು ಪ್ರಶ್ನೆ ನಂದು. ಈಗ 600 ರೂಪಾಯಿ ಇತ್ತು ಕಾಫಿ ಪೌಡರ್ ಬೆಲೆ. ಈಗ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿನೇ ಆ ಸ್ಲ್ಯಾಬ್ ಅನ್ನು ತೆಗೆದುಕೊಂಡು ಬಂದ್ರು. ಹೋಟೆಲ್ ಉದ್ಯಮಕ್ಕೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿನೇ ಆ ಸ್ಲ್ಯಾಬ್ ಅನ್ನು ತೆಗೆದುಕೊಂಡು ಬಂದ್ರು. ಇದರ ಪ್ರಯೋಜನ ಏನಾಯ್ತು ಹಾಗಾದ್ರೆ? ರೇಟ್ ಜಾಸ್ತಿ ಮಾಡಿ ನೀವು ಸ್ಲ್ಯಾಬ್ ಅನ್ನು ಮಾತ್ರ ಕಡಿಮೆ ಮಾಡ್ತೀನಿ ಅಂದ್ರೆ ಆಗಲ್ಲ ಸರ್. ಅದು ರೇಟೇ ಕಮ್ಮಿ ಆಗಬೇಕು. ಖಾಲಿ ನಾನು GST ನಿಮ್ಗೆ 100 ರೂಪಾಯಿ 5 ರೂಪಾಯಿ ಕಮ್ಮಿ ಮಾಡ್ತೀನಿ, ನೀವು ರೇಟ್ ಕಮ್ಮಿ ಮಾಡಿ ಹೋಟ್ಲ್ಗಳಲ್ಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ತಕ್ಕಂಗೆ ನೀವು ನಮ್ಮ ಕಾರ್ಮಿಕರ ಸ್ಯಾಲರೀಸ್ಗಳನ್ನ ನಾವು ಜಾಸ್ತಿ ಅಂದ್ರೆ ಅವರಿಗೂ ಒಂದು ಒಳ್ಳೆ ಬೆನಿಫಿಟ್ ಆಗೋ ತರ ನಾವು ಮಾಡ್ಕೊಡ್ಬೇಕಾಗತ್ತೆ. ಆಮೇಲೆ ನಮ್ದು ರೆಂಟ್, ಹೋಟೆಲ್ಗಳ ರೆಂಟ್ ಏನು ಕಮ್ಮಿ ಇಲ್ಲ. ಇವತ್ತು 100-150 ರೂಪಾಯಿ ಕಮ್ಮಿ ಯಾವ ಸ್ಕ್ವೇರ್ ಫೀಟು ಇವತ್ತು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಸಿಗಲ್ಲ. ಅದಾದ್ಮೇಲೆ ನಾವು ಸೋಪ್ ಆಯಿಲ್ಗಳು ಯೂಸ್ ಮಾಡೋ ಕೆಮಿಕಲ್ಗಳ ರೇಟ್ ಇರ್ಬೋದು. ಆಮೇಲೆ ಇನ್ನು ಇದು ಬೆಸ್ಕಾಮ್ ನಮ್ದು ಏನು ಒಂದು ಯೂನಿಟ್ಗೆ ನೀವು ಫಿಕ್ಸ್ ಮಾಡಿದಲ್ಲ ಪ್ರೈಸಸ್ಸು, ಇಯರ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಯಾವುದನ್ನ ನೀವು ಕಮ್ಮಿ ಮಾಡ್ತೀರಾ? ಖಾಲಿ ಒಂದು ದಿನಸೆಯಲ್ಲಿ 5% ಕಮ್ಮಿ ಮಾಡಿಕೊಂಡು ಜನರಿಗೆ ಕೊಡೋ ರೇಟಲ್ಲಿ ಕಮ್ಮಿ ಮಾಡಿ ಅಂತಂದ್ರೆ ಅದು ಯಾವ ನ್ಯಾಯ ಅಂತ ನಂಗೆ ಗೊತ್ತಾಗಿಲ್ಲ ಕೇಳೋದು ಸರ್ಕಾರ. ಓಕೆ, ಹಾಗಾದರೆ ಈ ದರ ಇಳಿಕೆ ಅಥವಾ GST ಸ್ಲ್ಯಾಬನ್ನು ಬದಲಾವಣೆ ಮಾಡಿದ್ರೆ ಉಪಯೋಗ ಏನು ಬಯಸ್ಬೋದು ನಾವು? ಹಾಗಾದರೆ ಒಂದು ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ದರ ಕಡಿಮೆ ಆಗುತ್ತೆ ಅಂತ, ನೀವು ಹೇಳ್ತಾ ಇದ್ರಿ ದರ ಏರಿಗತೆಯಲ್ಲಿದೆ, ಹೀಗಾಗಿ ಹೆಂಗೆ ಕಡಿಮೆ ಮಾಡೋದು ಅಂತ. ಇದ್ರ ಪ್ರಯೋಜನ ಜನಸಾಮಾನ್ಯರಿಗೆ ಏನು ಇಲ್ವಲ್ಲ ಅಂತ. ಜನಸಾಮಾನ್ಯರಿಗೆ ಯಾವತ್ತು ಪ್ರಯೋಜನ ಆಗೋದೇ ಇಲ್ಲ. ಇಲ್ಲಿ ಬಡವರಿಗೆ ನೋಡಿ ಮೇಡಮ್, ಜನಸಾಮಾನ್ಯರ ಒಂದು ಧೋರಣೆ ಇದೆ. ಈಗ ಮೊಟ್ಟೆಯ ದರ ಹಾಗೆ ಒಂದು ಫಾರ್ ಎಕ್ಸಾಂಪಲ್, ಮೊಟ್ಟೆಯ ದರ 9 ರೂಪಾಯಿ ಇದ್ದಾಗಲೂ ಕೂಡ ಆ 9 ರೂಪಾಯಿನೇ ಚಾರ್ಜ್ ಮಾಡ್ತಾರೆ. ಮೊಟ್ಟೆಯ ದರ ಕಡಿಮೆ ಆದಾಗಲೂ ಕೂಡ ಆ ಹೋಟೆಲ್ನಲ್ಲಿ ತಯಾರಾಗ್ತಾ ಇದ್ದಂಥ ಖಾದ್ಯಗಳ ದರ ಕಡಿಮೆ ಆಗೋದಿಲ್ಲ ಯಾವತ್ತು. 150 ರೂಪಾಯಿಗೆ ಒಂದು ಎಗ್ ಮಸಾಲ ಸಿಗ್ತಾ ಇದೆ ಅಂತ 150 ರೂಪಾಯಿನೇ, ಬಟ್ ಎಗ್ಗಿನ ದರ ಕಡಿಮೆ ಆದಾಗಲೂ ಕೂಡ ಅದೇ ದರ ಮುಂದುವರಿಯುತ್ತೆ ಅಂತ. ನಿಮಗೆ ಎಗ್ ಅಷ್ಟೇ 9 ರೂಪಾಯಿ ಸಿಗುತ್ತೆ. ಎಗ್ಗಿಗೆ ಹಾಕುವಂತ ಬದಲಿ ಪದಾರ್ಥಗಳು, ಗರಂ ಮಸಾಲ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಇದು ಯಾವ್ದು ರೇಟ್ ಕಮ್ಮಿ ಆಗಲ್ವಲ್ಲ. ಖಾಲಿ ಇವಾಗ ಹಾಲಷ್ಟೇ ಕಮ್ಮಿ ಆಗಿರುತ್ತೆ. ಕಾಫಿ ಪೌಡರ್ ಇವತ್ತು 1,100 ರೂಪಾಯಿ ಇತ್ತು ಕೆಜಿಗೆ, ಅದನ್ನ ಯಾರು ಕೇಳ್ತಾ ಇಲ್ಲ. ಪ್ರತಿ ತಿಂಗಳು 600ರಿಂದ 1,100 ರೂಪಾಯಿಗೆ ಬಂದು ನಿಂತಿದೆ ಕಾಫಿ ಬೆಲೆ. ಹಂಗಂತ ಹೇಳ್ಕೊಂಡು 12 ರೂಪಾಯಿ ಇತ್ತು 2024-25 ಒಂದು ಕಾಫಿ ಕಪ್ಪು, ಇವತ್ತು 20 ರೂಪಾಯಿ ಕಮ್ಮಿ ಕೊಡಕ್ ಆಗ್ತಿಲ್ಲ. ಇದೆಲ್ಲನೂ ಅದಕ್ಕೆ ಎಲ್ಲನೂ ಒಂದು ಏನಂತಾರೆ, ಹಾಲಿನ ಜೊತೆ ಕಾಫಿ ಪೌಡ್ರು, ಕಾಫಿ ಪೌಡರ್ ಜೊತೆ ಎಲೆಕ್ಟ್ರಿಸಿಟಿ ಬಿಲ್ಲು, ಜೊತೆಗೆ ನೀರು, ಎಲ್ಲನೂ ಅದು ಒಂದಕ್ಕೊಂದು ಲಿಂಕ್, ಅದು ಚೈನ್ ಲಿಂಕ್. ಅದು ಒಂದೊಂದು ಬಿಟ್ಟು ಒಂದು ಮಾಡಕ್ಕ, ನೀವು ಯಾವುದೋ ಒಂದೊಂದು ಪ್ರೈಸ್ ಕಮ್ಮಿ ಮಾಡ್ತೀನಿ ನನಗೆ ಟೋಟಲ್ ರೇಟೇ ಕಮ್ಮಿ ಮಾಡ್ಬೇಕಂದ್ರೆ ಅದು ಆಗುವಂಥದ್ದಲ್ಲ. ಅದು ನನಗೆ ಯಾವತ್ತೂ ಒಂದು ಪ್ರಶ್ನೆ ಕಾಡುತ್ತೆ ಮೇಡಮ್, ಈ ದರ ಏರಿಕೆ ಆದಾಗ ಶೀಘ್ರದಲ್ಲೇ ನೀವು ದರ ಏರಿಕೆ ಮಾಡಿಬಿಡಿ. ಈಗ ಇತ್ತೀಚೆಗೆ ಸಿಲಿಂಡರ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಕೆಲವು ಹೋಟೆಲ್ಗಳಲ್ಲಿ 19 ರೂಪಾಯಿ 20 ರೂಪಾಯಿ 25 ರೂಪಾಯಿ ಸಿಲಿಂಡರ್ ಚಾರ್ಜಸ್ ಅಂತ ಆಗ್ತಾ ಇದ್ರು, LPG ಚಾರ್ಜಸ್ ಅಂತ. ಅಂದರೆ ನಿಮಗೆ ಸಮಸ್ಯೆ ಆದಾಗ ಆ ದರವನ್ನು ಏರಿಕೆ ಮಾಡಿಬಿಡ್ತೀರಿ. ಈ ಕಡೆ ಅದರ ಆಟೋಮೆಟಿಕ್ ದರ ಕುಸಿತ ಆದಾಗ ಈ ದರ ಯಾಕೆ ಕುಸಿತ ಆಗಲ್ಲ ಅನ್ನೋದು ಪ್ರಶ್ನೆ ಇರೋದು. ಈಗ ಸಾಮಾನ್ಯವಾಗಿ ಈರುಳ್ಳಿ ದರ ಏರಿಕೆ ಆದಾಗ ಹೋಟೆಲ್ಗಳಲ್ಲಿ ಈರುಳ್ಳಿ ಕೊಡುವುದರ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಅದರ ದರ ಕಡಿಮೆ ಆದಾಗ ಅದ್ರಿಗೆ ಎಫೆಕ್ಟ್ ಏನಾಗುತ್ತೆ ಅಂತ ನನ್ನ ಪ್ರಶ್ನೆ. ಯಾಕೆ ನೀವು ಕಡಿಮೆ ಮಾಡಲ್ಲ? ಈಗ ಶೇಕಡ 60-65% ಏನು ಹೋಟೆಲ್ನವ್ರು ಇರ್ತಾರಲ್ಲ, ಅವ್ರು ಯಾರೂ ಆ ಥರ ಮಾಡಲ್ಲ. ಎಲ್ಲೋ ಒಂದು ಬೆರಳಿಣಿಕೆಯಷ್ಟು ಹೋಟೆಲ್ನವರು ಮಾಡ್ಬೋದೇನೋ. ಈಗ ಮೀಡಿಯಾಗಳಲ್ಲಿ ಅದೇ ಹೈಲೈಟ್ ಆಗೋದು. ಈಗ ಹೋಟೆಲ್ಗಳ ವಿಚಾರದಲ್ಲಿ ಜನಸಾಮಾನ್ಯರ ಪ್ರಶ್ನೆ ಇರೋದೇ ಅದೇ. ರೇಟ್ ಜಾಸ್ತಿ ಆದಾಗ ದರ ಏರಿಕೆ ಮಾಡ್ತಾರೆ, ಕಡಿಮೆ ಆದಾಗ ಈಗ ಆಯಿಲ್ ರೇಟು 10 ರೂಪಾಯಿ ಜಾಸ್ತಿ ಐತೆ ಅಂತ ಇಟ್ಕೊಳ್ಳಿ, ನೀವು ಆಟೋಮೆಟಿಕ್ ದರ ಏರಿಕೆ ಆಗುತ್ತೆ. ಅದೇ ಆಯಿಲ್ ರೇಟ್ ಕಡಿಮೆ ಆದಾಗ ನಿಮ್ಮ ಪದಾರ್ಥದ ದರ ಕಡಿಮೆ ಆಗಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಇರೋದು. ಈಗ ಆಯಿಲ್ ರೇಟ್ ಇವಾಗ 100 ರೂಪಾಯಿ 114 ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ. ಈಗ 5 ರೂಪಾಯಿ ಒಂದು ಐಟಮ್ ಮೇಲೆ ನಾವು ಒಂದು ಇಡ್ಲಿ 30 ಇದ್ರೆ 35 ರೂಪಾಯಿ ಮಾಡ್ತೀವಿ. ಅದೇ ನೀವು ಬೇರೆ ಎಲ್ಲ ವಸ್ತುಗಳು ಜಾಸ್ತಿ ಆಗ್ತಾ ಅದೇ ದರ ಅವತ್ತು ಅದೇ ಇರುತ್ತಲ್ಲ ಅಂತ ನನ್ನ ಪ್ರಶ್ನೆ ಇರೋದು. ಯಾವುದು? ಈಗ ಇಡ್ಲಿಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ದರಗಳು ಅವತ್ತು ಅದೇ ರೇಟ್ ಇರುತ್ತೆ, ಆದ್ರೂ ನಿಮ್ಮ ದರ ಕಡಿಮೆ ಆಗಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಬೇರೆ ಯಾವುದು ನಾವು ಅದಕ್ಕೆ ಯೂಸ್ ಮಾಡುವಂತದ್ದೆಲ್ಲ ಕಮ್ಮಿ ಆಗಲ್ಲ, ಖಾಲಿ ಆಯಿಲ್ ಮಾತ್ರ ಕಮ್ಮಿ ಆಗಿರುತ್ತೆ. ಎಸ್ ಮೇಡಮ್, ಬರ್ತೀನಿ ಸರ್, ಬರ್ತೀನಿ ಸರ್. ಅವ್ರಿಗೆ ಹೋಟೆಲ್ ಇಂಟೆನ್ಷನ್ ಏನು ಅಂತಂದ್ರೆ, ದರ ಹತ್ತದಾಗ ನಮಗೆ ಲಾಭ ಇಲ್ಲ, ಹತ್ತಿಸ್ತಾರೆ.
ಅವ್ರು ಹೇಳೋದು ಏನು ಅಂತಂದರೆ ನಮಗೆ ಇಷ್ಟೊಂದು ಜಾಸ್ತಿ ಆಗಿದೆ, ನಾವು ಇಷ್ಟೇ ಜಾಸ್ತಿ ಮಾಡಿರೋದು. ಸೊ ಸಾಮಾನ್ಯ ಜನಕ್ಕೆ ನಾವು ಇವತ್ತಿಗೂ ಬೆನಿಫಿಟ್ ಕೊಡ್ತಾ ಇದ್ದೀವಿ ಅಂತ ಲೆಕ್ಕದಲ್ಲಿ ಅಲ್ಲ, ಇವತ್ತಿನವರೆಗೂ ನಾವು ಯಾರು ರೇಟ್ ಜಾಸ್ತಿ ಮಾಡಿಲ್ಲ. ಅದು ತೋರಿಸ್ತಾರೆ. ಕಡಿಮೆ ಆದಾಗ ಯಾಕೆ ಕಡಿಮೆ ಮಾಡಲ್ಲ ಅಂತಂದ್ರೆ ಇಷ್ಟು ದಿವಸ ನಾವು ಲಾಸಲ್ಲಿ ಓಡಿಸಿದ್ದೀವಿ, ಇವಾಗ ಅದನ್ನು ನಾವು ಲಾಭ ಮಾಡ್ತೀವಿ ಅನ್ನೋದು ಅವರು ಆ ಒಂದು ಕಮಿಂಗ್ ಟು ದ ಪಾಯಿಂಟ್ ಸರ್, ಕಮಿಂಗ್ ಟು ದ ಪಾಯಿಂಟ್. ಸಾವರಿನ್ ಗೋಲ್ಡ್ ಬಾಂಡ್ ಮೇಲೆ ಈ ತೆರಿಗೆ ರಿಯಾಯಿತಿ ಮಾಡಿರೋದು ಹೂಡಿಕೆದಾರರಿಗೆ ಎಷ್ಟು ಅನುಕೂಲ ಆಗುತ್ತೆ? ಸಾವರಿನ್ ಗೋಲ್ಡ್ ಮೇಲೆ, SGB ಮೇಲೆ ತೆರಿಗೆ ರಿಯಾಯಿತಿ ಮಾಡಿರೋದು ಇನ್ವೆಸ್ಟರ್ಗಳ ಮೇಲೆ, ಹೂಡಿಕೆದಾರ ಮೇಲೆ ಏನು ಪರಿಣಾಮ ಆಗುತ್ತೆ? ಸೊ ಇವ್ರಿಗೆ ಇನ್ವೆಸ್ಟರ್ಸ್ಗೆ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಬರುತ್ತೆ. ಓಕೆ, ಅದು ತಗೊಂಡು ಉಪಯೋಗ ಬೇರೆ ಖರ್ಚು ಮಾಡೋ ಬದಲು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ, ಸೊ ನಮಗೆ ಅದರಲ್ಲಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ ಬರುತ್ತೆ. ಸೊ ಆ ಥರ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರನೇ ಇದೆಲ್ಲ ಕಡಿಮೆ ಅಂದರೆ ಹೂಡಿಕೆದಾರರನ್ನ ಆಕರ್ಷಣೆ ಮಾಡೋದು. ಆಕರ್ಷಣೆ ಮಾಡೋಕ್ಕೆ. ಓಕೆ, ಮತ್ತೊಂದು ನಿಮಗೆ ಕೇಳಬೇಕಾದಂಥ ಪ್ರಶ್ನೆ ಸರ್, HRA ನಿಯಮದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಇದರಲ್ಲಿ ಇಷ್ಟು ದಿನಗಳ ಕಾಲ ನಾನು ಒನ್ಸ್ ಅಗೇನ್ ಅವಾಗಲೇ ಹೇಳಿದಂತೆ HRA ನಿಯಮದಡಿಯಲ್ಲಿ 50% ವಿನಾಯಿತಿ ಪಡೆಯಬಹುದು. ಬೆಂಗಳೂರು, ಚೆನ್ನೈ, ಮುಂಬೈ ಇಂಥ ಮೆಟ್ರೋಪಾಲಿಟನ್ ಸಿಟಿಗಳೇನಿದೆ, ಮೆಟ್ರೋ ನಗರಗಳೇನಿದೆ, ಇಲ್ಲಿ 50% ವಿನಾಯಿತಿಯನ್ನು ಪಡಿಬಹುದು. ಬಟ್ 124 ಫಾರ್ಮ್ನಲ್ಲಿ ಈ ಹಿಂದೆ ಇದ್ದಂತಹ ಕಾನೂನುಗಳಿಂತಲೂ ಕೂಡ ಈಗ ಅದನ್ನು ಕಠಿಣ ಮಾಡಿದ್ದಾರೆ. ಯಾರು ಭೂಮಾಲೀಕರಿದ್ದಾರೆ ಅವರ ವ್ಯವಹಾರಗಳನ್ನು ಕಡ್ಡಾಯ ಮಾಡಬೇಕು ಅನ್ನುವಂಥದ್ದನ್ನ ನಾಳೆಯಿಂದ ಬರ್ತಾ ಇರುವಂಥ ನಿಯಮಗಳಿದೆ. ಇದೆಷ್ಟು ಅನುಕೂಲ ಆಗುತ್ತೆ? ಇದು ಜಿನೈನ್ ಆಗಿರೋರಿಗೆ ಯಾವ ತೊಂದರೆನೂ ಬರಲ್ಲ. ಓಕೆ, ನಾನ್ ಜಿನೈನ್ ಅವ್ರಿಗೆ ತೊಂದರೆ ಬರುತ್ತೆ. ಯಾರ್ದೋ ಮನೆಯಲ್ಲಿ ಇದು ಮಾಡಿಬಿಟ್ಟು, ಸಾರಿ ಯಾರ್ದೋ ಅಂತೀನಿ, ಅವ್ರ ಮನೆ ಸಂಬಂಧಿಕರ ಮನೆಯಲ್ಲೋ ತಂದೆ ಅಲ್ಲ, ಅವ್ರ ಮನೆಯಲ್ಲೇ ಇದ್ಕೊಂಡು ಬಾಡಿಗೆ ಅಂತ ತೋರಿಸ್ಬಿಟ್ಟು ತಗೊಳ್ತಾ ಇದ್ರು. ಸೊ ಯಾಕಂದರೆ ಎಕ್ಸಾಂಪಲು, ಇವಾಗ ನಾನಿರೋ ಮನೆ ನಮ್ಮ ತಂದೆ ಹೆಸರಲ್ಲಿದೆ. ಸೊ ಇವಾಗ ನನಗೆ ಬಂದ್ಬಿಟ್ಟು HRA ಬೆನಿಫಿಟ್ ಸಿಗುತ್ತೆ ಅಂತಂದರೆ ನಾನಲ್ಲಿ ಬಾಡಿಗೆಗಿದ್ದೀನಿ ನಿಂತೀನಿ, ನಾನೇನು ನಮ್ಮ ತಂದೆಗೆ ಬಾಡಿಗೆ ಕೊಡ್ತೀನ? ಕೊಡೋಲ್ಲ. ಸೊ ಇವಾಗ ಇದು ಆ ಸಂಬಂಧಿಕ ಇದು ಬಂದಾಗ ಇವಾಗ ಏನಾಗುತ್ತೆ, HRA ಅಲವೆನ್ಸ್ ಇವರು ಫಾಲ್ಸ್ ಕ್ಲೇಮ್ಸ್ ಎಲ್ಲಾನು ಕತ್ರಿ ಆಗುತ್ತೆ. ಯಾವಾಗ ಫಾಲ್ಸ್ ಕ್ಲೇಮ್ಸ್ ಕತ್ರಿ ಆಗುತ್ತೋ ಜಿನೈನ್ ಆಗಿರೋವ್ರಿಗೆ ಅದರ ಒಂದು ಬೆನಿಫಿಟ್ಟು ಸೇರುತ್ತೆ. ಸೊ ಈ ಥರ ನಮ್ಮ ಜನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೇನೆ ಕಡಿವಾಳ ಆಗ್ತಾ ಇರೋದು. ಮುಂಚೆ ಹೇಳ್ತಾರೆ 4 ದಿಕ್ಕು ನೋಡು ಅಂತಂದ್ರು, ಆಮೇಲೆ 8 ದಿಕ್ಕು 10 ದಿಕ್ಕು ಅಂತ ಅಂದಿರು. ಸೊ ಇವಾಗ ಇದು ಬಂದ್ಬಿಟ್ಟು ಏನಾಗಿದೆ, 360 ಡಿಗ್ರಿ ಇತ್ತು, ಇವಾಗ 360 ಡಿಗ್ರಿ ಟೈಟ್ ಮಾಡಬೇಕಾಗಿದೆ. ಓಕೆ ಸರ್, ಒಬ್ಬ ತೆರಿಗೆದಾರರಾಗಿ ಪಾನ್ ಕಾರ್ಡಿನ ಈ ನಿಯಮಗಳನ್ನು ಕಠಿಣವಾಗಿ ಮಾಡಲಾಗ್ತಾ ಇದೆ. ಅದು ಬ್ಯಾಂಕಿಂಗ್ ವ್ಯವಹಾರ ಆಗಿರ್ಬೋದು, ನೀವು ಬೇರೆ ಬೇರೆ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ಗಳ ಕ್ಲಿಯಾರಿಟಿ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಪಾನ್ ಕಾರ್ಡ್ನ ಈ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ, ಯಾಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೋ ಅದೇ ರೀತಿಯಾಗಿ ಪಾನ್ ಕಾರ್ಡ್ನಲ್ಲೂ ಕೂಡ ಇರಬೇಕು, ಅದಕ್ಕೆ ದಾಖಲಾತಿಗಳು ಕೂಡ ಅಷ್ಟೇ ಸುಂದರವಾಗಿರಬೇಕು ಮತ್ತು ಕರೆಕ್ಟ್ ಆಗಿರಬೇಕು ಅಂತ. ಇದನ್ನು ಒಂದು ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತಾ ಈ ನಿಯಮಗಳಿಂದ? ಸರ್, ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬಿಕಾಸ್ ಒಂದು ಪಾರದರ್ಶಕತೆ ತಗೊಬರ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು. ಓಕೆ, ಈಗ ಯಾರೋ ಬಂದು ಈಗ ಮಾರ್ಕೆಟ್ಗಳಿಗೆ ಹೋದ್ರೆ, ಈಗ ನಮ್ಮ KR ಮಾರ್ಕೆಟ್ಗಳಿಗೆ ಹೋದ್ರೆ ಎಷ್ಟೋ ಜನ ಇವತ್ತು ನಮ್ಗೆ ಯಾವ್ದು ಪದಾರ್ಥ ಬೇಕಾದ್ರೆ ತಗೋಬಹುದು, ಅವ್ರು ಟ್ಯಾಕ್ಸ್ ಇಲ್ದಾನೆ ಬರ್ದು ಕೊಡ್ತಾರೆ. ನಾನು ಸುಮ್ಮನೆ ನನಗೆ ಕುತೂಹಲ ಆಗಿ ನಾನು ಕೇಳ್ತೀನಿ, ಸಣ್ಣ ಯಾಕೆ ನೀವು ಟ್ಯಾಕ್ಸ್ ಕಟ್ಟಲ್ವ ನೀವು ಅವ್ರಿಗೆ ಅಂದ್ರೆ, ನಾವು ಇದನ್ನೆಲ್ಲ ನಿಮ್ಗೆ ಟ್ಯಾಕ್ಸ್ ಹಾಕಿ ಕೊಟ್ಬಿಟ್ರೆ ನಾವು ಅಲ್ಲಿ ಕೊಟ್ಬೇಕಾಗತ್ತೆ, ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಬಿಲ್ ಕೊಡಲ್ಲ ಅವ್ರು, ಅದಕ್ಕೇನೆ ನಾವು ಅದನ್ನೆಲ್ಲ ಬಿಲ್ ಕೊಡ್ತಾರೆ ಅಂದ್ಬಿಟ್ಟು ಅವರು ನಕಲಿ ಬಿಲ್ ನ ಕೊಟ್ಟು ಕಳ್ಸಿಕೊಡ್ತಾರೆ ನಮ್ಮನ್ನ. ಅಂದ್ರೆ ಇದು ಇಡೀ ಸಮಾಜ, ಇಡೀ ವ್ಯವಸ್ಥೆನಲ್ಲಿ ಜನಗಳ ಒಂದು ಫೈನಾನ್ಷಿಯಲ್ ಇದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಉದ್ದೇಶಕ್ಕೋಸ್ಕರ ಪ್ಯಾನ್ ಕಾರ್ಡ್ ಅನ್ನುವಂತ ಒಂದು ವ್ಯವಸ್ಥೆ ತಗೊಬಂದ್ರು. ಮತ್ತೆ ಅವರ ಫೈನಾನ್ಷಿಯಲ್ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ಲಿಕ್ಕೋಸ್ಕರ ನನ್ನ ಅನಿಸಿಕೆ ಬಂದು ಈ ಒಂದು ಪ್ಯಾನ್ ಕಾರ್ಡ್ ಅನ್ನೋ ಒಂದು ಸಿಸ್ಟಮೇ ತುಂಬಾ ಒಳ್ಳೇದು. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಕೂಡ ಅವರ ಆದಾಯ ಮಟ್ಟ ಏನು, ಅವ್ರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ಬೋದಾ ಇಲ್ವಾ, ಅವರ ಒಂದು ಫೈನಾನ್ಷಿಯಲ್ ಹಿಸ್ಟ್ರಿ ಹೇಗಿದೆ ಅದನ್ನ ಆ ಒಂದು ಪಾರದರ್ಶಕತೆಯನ್ನು ತಗೊಬರ್ಲಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡ್ತಿರೋದು ನನ್ನ ಒಂದು ಅನಿಸಿಕೆ. ರೂಪದರ್ಶಿ ಮೇಡಮ್, ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಹೋಟೆಲ್ ಬಿಲ್ ಪಾವತಿ ಮಾಡುವಾಗ ಪ್ಯಾನ್ ಕಾರ್ಡನ್ನು ಕಡ್ಡಾಯ ಮಾಡ್ತಿದ್ದಾರೆ ಅಂತ, ಇದು ವ್ಯವಹಾರದ ಮೇಲೆ ಏನಾದರೂ ಹೊಡೆತ ಬೀಳುತ್ತಾ? ಖಂಡಿತ ಬೀಳುತ್ತೆ. ಯಾಕಂದ್ರೆ ಇವಾಗ UPI ಬಂದ ಮೇಲೆ ಅಂತೂ ಟ್ರಾನ್ಸಾಕ್ಷನ್ಸ್ ಎಲ್ಲ ಈಸಿ ಆಗಿ ಜಾಸ್ತಿ ಆಗ್ತಾ ಇದೆ. IT ಅವರು ಕಣ್ಣು ಇಟ್ಟಿದ್ದಾರೆ. ಹೌದು, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನೀವು ಎಲ್ಲಿವರೆಗೆ ಅಂದರೆ ಸಣ್ಣ ಪುಟ್ಟ ಸ್ಮಾಲ್ ರೆಸ್ಟೋರೆಂಟ್ಸ್ಗಳು ಯಾರು ನಡೆಸ್ತಾ ಇದ್ದಾರಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಸ್ವಂತ ಅವ್ರದ್ದು ಯಾವುದೇ ಇನ್ನೇಂತಾರೆ ಲೈಸೆನ್ಸ್ಗಳೆಲ್ಲ ಇಲ್ಲದೆ ಹಾಗೆ ಸಣ್ಣ ಪುಟ್ಟ ಒಂದು ನಡೆಸ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ಅವ್ರದ್ದೇ UPI ಯೂಸ್ ಮಾಡುವಂಥದ್ದು, ಅಲ್ಲಿ ಟ್ರಾನ್ಸಾಕ್ಷನ್ಗಳಾಗ್ತಾ ಇರೋದು. ಉದಾಹರಣೆ ಬಂದಿತ್ತು ಮೇಡಮ್, ಮುಂಬೈನಲ್ಲೋ ಅಥವಾ ಎಲ್ಲೋ ಗುಜರಾತಲ್ಲೋ ಪಾನಿಪುರ ಮಾರುವಂಥ ವ್ಯಕ್ತಿ ಅಕೌಂಟಲ್ಲಿ ₹1 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ₹2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ಬಟ್ ಯಾವುದೇ ಟ್ಯಾಕ್ಸ್ ಪೇ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ
ಅವ್ರ ಮೇಲೆ ದಾಳಿಗಳಾಗಿತ್ತು. ಬೆಂಗಳೂರಿನಲ್ಲೂ ಕಬಾಬ್ ಅಂಗಡಿ ಒಬ್ಬರ ಮೇಲೆ ಆಗಿತ್ತು. ಓಕೆ ಪ್ಲೀಸ್. ಅದು ಬಂದವ್ರಿಗೆ ಏನಾಗ್ತದೆ ಅಂದ್ರೆ ಇವಾಗ ಈ ನಾಲೆಡ್ಜ್ ಇರಲ್ಲ ಕರೆಕ್ಟಾಗಿ UPI ಟ್ರಾನ್ಸಾಕ್ಷನ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ. ಯಾರ್ಯಾರು ಹೇಳ್ತಾರೆ ಅವ್ರದ್ದೆಲ್ಲ ನಾವು ಅವ್ರಿಗೆ ಕಳಿಸೋದು ತಗೊಳ್ಳೋದು ಮಾಡೋದು ಈ ಥರದ್ದೆಲ್ಲ ಮಾಡಿ ಆ ಥರ ತೊಂದರೆಗಳಾಗುವಂಥದ್ದು ಸಹಜ. ಅದು ಈಗ ಈ ಸಣ್ಣ ಪುಟ್ಟ ಅಂಗಡಿಯವರು ಸಹ ಈ ಪ್ಯಾನ್ ಕಾರ್ಡ್ನ ಒಂದು ಅಕೌಂಟ್ಗಳಿಗೆ ಇವಾಗ ಏನು ಮ್ಯಾಂಡೇಟ್ ಮಾಡಿದಿರೋ ಅದೇ ಥರ ಒಂದು ಉದ್ಯಮವನ್ನು ನಡೆಸಲಿಕ್ಕೆ ಮ್ಯಾಂಡೇಟ್ ಮಾಡೋದು ಸರಿ ಇದೆ. ಆದರೆ ಗ್ರಾಹಕರು ಬಂದಾಗಲೂ ನೀವು ನಿಮ್ಮ ಪ್ಯಾನ್ ಕಾರ್ಡ್ ತೋರಿಸಿನೇ ಟ್ರಾನ್ಸಾಕ್ಷನ್ ದೊಡ್ಡ ಬಿಲ್ ಮಾಡಬೇಕು ಅಂತಂದಾಗ ನೀವು ಮತ್ತೆ ಅಲ್ಲಿ ನಮ್ಮ ಒಂದು ಏನು ಕಾನ್ಫಿಡೆನ್ಷಿಯಲ್ ಇದಿರುತ್ತಲ್ಲ ಅದು ಸೋರಿಕೆ ಮಾಡ್ದಂಗೆ ಆಗತ್ತೆ ಅಂತ ನನಗನ್ಸುತ್ತೆ. ಮತ್ತೊಂದು ಕಡೆ ಸರ್ ಕ್ವಿಕ್ ಆಗಿ ಅಲ್ಲ ಪ್ಲೀಸ್ ಬರ್ತೀನಿ ಸರ್. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಕಳೆದ ಅನೇಕ ದಿನಗಳಿಂದ ಒಂದು ಚರ್ಚೆ ಆಗ್ತಾ ಇದೆ. ಟೇಬಲ್ ಚಾರ್ಜ್ ಮಾಡ್ತಾರೆ, ಟೇಬಲ್ ಚಾರ್ಜ್ ಶುರು ಆಗ್ಬಿಡುತ್ತೆ. ಅದ್ರ ಬಗ್ಗೆ ಆಲೋಚನೆ ಇದೆಯಾ? ಇಲ್ಲ ಸರ್. ಈಗ ಈ ಮುಂಬೈಗಳಲ್ಲಿ ಮತ್ತು ಚೆನ್ನೈನಂತಹ ದೊಡ್ಡ ಇದರಲ್ಲಿ ಗ್ಯಾಸ್ಗಳಿಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ನಾವು ಚಾರ್ಜ್ ಮಾಡ್ತೀವಿ ಅಂತ ಹಾಕಿದ್ದು ಹೌದು. ಅದು ಮೀಡಿಯಾಗಳಲ್ಲೆಲ್ಲ ನಾನು ನೋಡಿದ್ದೀನಿ. ಆದರೆ ಬೆಂಗಳೂರಲ್ಲಿ ಮೇಡಮ್ ಯಾರೋ ಒಬ್ಬ ವ್ಯಕ್ತಿ ಲೆಮನ್ ಜ್ಯೂಸ್ ತೆಗೆದುಕೊಂಡ್ರು ಕೂಡ ಲೆಮನ್ ಜ್ಯೂಸ್ಗೆ ಗಮನಿಸಬೇಕಾದ ಸಂಗತಿ ಅಂತೇಳಿ ಸಿಲಿಂಡರ್ ಚಾರ್ಜ್ ಹಾಕಿದ್ರು. ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಒಬ್ಬ ವ್ಯಕ್ತಿ ಲೆಮನ್ ಜ್ಯೂಸನ್ನು ತೆಗೆದುಕೊಂಡಿದ್ದಕ್ಕೆ ಲೆಮನ್ ಜ್ಯೂಸ್ನ ಬಿಲ್ನಲ್ಲಿ ಸಿಲಿಂಡರ್ ಚಾರ್ಜಸ್ ಹಾಕಿದ್ರು. ಲೆಮನ್ ಜ್ಯೂಸಿಗೂ ಸಿಲಿಂಡರ್ಗೂ ಎತ್ತಣ ಸಂಬಂಧ. ಅದು ಏನಾಗುತ್ತೆ ಅಂತಂದ್ರೆ ಈ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ನಾವು ಬಿಲ್ಲಿಂಗ್ ಅಲ್ಲಿ ಒಂದೇ ಸಲ ಅದನ್ನು ಅಪ್ಲೋಡ್ ಮಾಡುವಂಥದ್ದು. ನೀವು ಏನೇ ತಗೊಂಡ್ರು ಅದಕ್ಕೊಂದು ಕೆಳಗೆ ಆ ಚಾರ್ಜಸ್ ಅಂತ ಬಂದೇ ಬರುತ್ತೆ. ಇದಕ್ಕೆ ಸಪ್ರೇಟು ಅದಕ್ಕೆ ಸಪ್ರೇಟ್ ಅಂತ ಇರಲ್ಲ. ಗ್ಯಾಸ್ ಚಾರ್ಜ್ ಅಂತ ಅಪ್ಲೋಡ್ ಮಾಡಿದ್ರೆ ಇಷ್ಟು 10 ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳಿ ನೀವು ಕಾಫಿ ಕುಡಿದ್ರು ಬರುತ್ತೆ, ಜ್ಯೂಸ್ ಕುಡಿದ್ರು ಬರುತ್ತೆ, ಆ ಥರ ಆಗಿರುವಂಥದ್ದು. ಮತ್ತೆ ಈ ಥರ ಇಷ್ಟೊಂದು ಎಲ್ಲರೂ ಬಾಯ್ ಪಡ್ಕೊಂಡ್ರು ಇವತ್ತು ನಮ್ಗೆ LPG ಸಿಗ್ತಾ ಇಲ್ಲ, 6,000 ಕೊಡ್ತೀವಿ 8,000 ಸಿಗ್ತೀವಿ ಅಂತ. ಯಾರೇ ಒಬ್ಬ ಶಾಸಕ ಆಗಲಿ ಯಾರೇ ಒಬ್ಬ ಸಂಸದರಾಗಲಿ ಬಂದು ಈ ಥರ ಗ್ರೌಂಡ್ ರಿಯಾಲಿಟಿನ ಯಾರೂ ಚೆಕ್ ಮಾಡಿಲ್ಲ. ಇನ್ನು ನೀವು ವುಡನ್ ಸ್ಟವ್ಗೆ ಹೋಗಿ ಎಲೆಕ್ಟ್ರಿಕ್ ಸ್ಟವ್ ಮಾಡಿ ಇಂಡಕ್ಷನ್ ಸ್ಟವ್ ಮಾಡಿ ಅಂತ ಎಲ್ಲ ನಮಗೆ ಸಲಹೆಗಳನ್ನು ಕೊಟ್ಟರೆ ಹೊರತು ಈಗ ಸರ್ಕಾರದ ಪರಿಸ್ಥಿತಿಗಳು ಯಾವ ಥರ ಇದೆ ಅಂತಂದರೆ ಇವತ್ತು ನಿಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ನೀವು ಹೋಗಿ ಇಂಡಕ್ಷನ್ಗೆ, ಗ್ಯಾಸ್ ಸಿಕ್ಕಿಲ್ಲ ಎಲೆಕ್ಟ್ರಿಕ್ ಹೋಗಿ, ಇಲ್ವಾ ವುಡ್ ಸ್ಟವ್ ಯೂಸ್ ಮಾಡ್ಕೊಳ್ಳಿ, ಈ ಥರ ಆಗಿದೆ. ಬಿಟ್ಟರೆ ಈ ಪರಿಸ್ಥಿತಿಗಳನ್ನು ನಾವು ಸುಧಾರಣೆ ಮಾಡ್ಕೊಡ್ತೀವಿ ಅನ್ನುವಂತಹ ಒಂದು ಸಪೋರ್ಟನ್ನು ಕೊಡುವಂಥವ್ರು ಇವತ್ತು ಯಾವುದೇ ಸರ್ಕಾರಗಳಿಲ್ಲ. ಸರ್ ನನ್ನ ಅನಿಸಿಕೆ ಸರ್ ಇವತ್ತಿನ ಪರಿಸ್ಥಿತಿಗೆ ಸರ್ ಯಾವುದೋ ಒಂದು ಸರ್ಕಾರವನ್ನು ದೂರೋದ್ರಿಂದ ಅದು ನಾವು ನಾಗರಿಕ ಸಮಾಜದಲ್ಲಿ ಇಟ್ಕೊಂಡು ಸುಮ್ಮನೆ ಒಂದು ಕಡೆ ಯೋಚನೆ ಮಾಡ್ದಂಗಾಗತ್ತೆ. ಇದಕ್ಕೆ ಇವತ್ತಿನ ಪರಿಸ್ಥಿತಿಗೆ ಎಲ್ಲ ಸರ್ಕಾರಗಳು ಕೂಡ ಮೇನ್ ಕಾರಣ. ಉದಾಹರಣೆಗೆ ಅಮೆರಿಕದಲ್ಲಿ 1947-50 ಆಸುಪಾಸಿನಲ್ಲಿ ಸೇಮ್ ಭಾರತ ಯಾವ ಸ್ಥಿತಿನಲ್ಲಿತ್ತು ಅಮೆರಿಕದಲ್ಲೂ ಅದೇ ಸ್ಥಿತಿ. ನಾವೆಷ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ವೋ ಈ ಪೆಟ್ರೋಲ್ ಡೀಸೆಲ್ ಈ ತರ ಅವರು ಅಷ್ಟೇ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ ಸರ್. ಇವತ್ತು ಅದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಅಮೆರಿಕ. ಯಾಕೆ ಆ ಸ್ಥಿತಿಗೆ ಹೋಯ್ತು? ಕಾರಣ ಅಮೆರಿಕದ ಸಾಲದ ಕೂಡ ಹಂಗೆ ಇದೆ. ಅದ್ರ ಬಗ್ಗೆ ನಾವು ಆಲೋಚನೆ ಸೆಕೆಂಡ್ರಿ ಸರ್. ಆದ್ರೆ ಇವತ್ತು ಅಮೆರಿಕ ಅನೇಕ ವಿಶ್ಲೇಷಣೆಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕ ಈ ಯುದ್ಧಗಳನ್ನ ಮಾಡ್ತಾ ಇರೋ ಕಾರಣಕ್ಕಾಗಿನೇ ಅಮೆರಿಕದ ಸಾಲದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಸರ್. ಅದಿರ್ಬೋದು. ಆದ್ರೂ ಕೂಡ ಇವತ್ತು ಅಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯ ತುಂಬಾ ನಮ್ಗವ್ರಿಗೂ ಹೋಲಿಕೆನೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ತುಂಬಾ ಸ್ಟೇಬಲ್ ಆಗಿ ಚೆನ್ನಾಗಿದ್ದಾರೆ ಅವರು. ನಾನು ಹೇಳ್ತಿರೋದು ಇವತ್ತಿನ ಪರಿಸ್ಥಿತಿಗೆ ಅವಾಗಿನ ನಮ್ಮ ಹಿಂದಿನ ಸರ್ಕಾರಗಳು ಯಾವ್ಯಾವಿತ್ತು ಅದು ಮೊದಲೇ ಮುಂಜಾಗ್ರತಾ ಕ್ರಮವನ್ನು ಇಟ್ಕೊಂಡು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದನ್ನ ಮಾಡ್ದಾನೆ ಸದ್ಯಕ್ಕೆ ನಾವು ಸರ್ಕಾರ ನಡೆಸ್ಬಿಟ್ರೆ ಸಾಕಪ್ಪ ಅನ್ನುವಂತ ಆಲೋಚನೆಯಲ್ಲಿ ಬಂದದಕ್ಕೋಸ್ಕರ ಇವತ್ತು ನಾವು ಈ ಪರಿಸ್ಥಿತಿಗಳಲ್ಲಿ ಇದ್ದೀವಿ ಅಂತ ನನ್ನೊಂದು ಅನಿಸಿಕೆ. ಬಟ್ ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಾವು ಜಾಗತಿಕವಾಗಿ 3ನೇ 4ನೇ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ದೀವಿ, ಬೇರೆ ಬೇರೆ ದೇಶಗಳನ್ನು ಹಿಂದಿಕ್ಕಿದ್ದೀವಿ, ಅತ್ಯಂತ ಮುಂದುವರೆದ ದೇಶಗಳನ್ನು ಹಿಂದಿಕ್ಕಿದ್ದೀವಿ, ನಾವು $3 ಟ್ರಿಲಿಯನ್ $4 ಟ್ರಿಲಿಯನ್ ಆ ಎಕಾನಮಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಸತ್ಯ ಅಲ್ವಾ ಸರ್? ಅದು ಓಕೆ ಸತ್ಯ ಅಲ್ವಾ? ಅದು ಸತ್ಯ ಅಲ್ವಾ ಸರ್ ಅವ್ರು ಹೇಳ್ತಾರೆ? ಹೌದು. ಆ ಸತ್ಯ ಅಂದಮೇಲೆ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ 10 ವರ್ಷಗಳ 12 ವರ್ಷಗಳಲ್ಲಿ ಏನು ಹೊಸ ಇದು ಕಾನೂನುಗಳನ್ನ ತಗೊಬಂದು ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆ ಗೊಳಿಸೋದ್ರಲ್ಲಿ ಪ್ರಯತ್ನ ಪಟ್ಟರು. ಅದೇ ಒಂದು ಪ್ರಯತ್ನವನ್ನ ಹಿಂದೆ ಇದ್ದಂತ ಸರ್ಕಾರಗಳು ಕೂಡ ಮಾಡಬಹುದಾಗಿತ್ತು. ನಾನು ಈಗ ಸುಮ್ಮನೆ ಒಂದೇ ಒಂದು ಪಾಯಿಂಟ್ ಅಂತ ಮಾತ್ರ ಹೇಳ್ತೀನಿ. 13 ರೂಪಾಯಿ ಇತ್ತು ಸರ್ 2004ರಲ್ಲಿ ಏನು ಸಕ್ಕರೆ. 2014ರಲ್ಲಿ ಅದೇ ಸಕ್ಕರೆ 34 ರೂಪಾಯಿ ಆಯ್ತು. ಇವತ್ತೆಷ್ಟು ಸರ್ ಸಕ್ಕರೆ? ಜಾಸ್ತಿ ಆಗಿ ಎಷ್ಟು ಇಲ್ಲ ಸರ್, 48 ರೂಪಾಯಿ 50 ರೂಪಾಯಿ ಒಳಗಡೆ ಸಿಗುತ್ತೆ. ಅಂದ್ರೆ ಅವತ್ತಾದಂತ ಅಂದ್ರೆ ಒಂದು ಸರ್ಕಾರದ ಜವಾಬ್ದಾರಿ ಏನಿರುತ್ತೆ ಪ್ರತಿ ಒಂದ್ರ ಮೇಲೂ ಕೂಡ ಹಿಡಿತ ಸಾಧನೆ ಮಾಡ್ಬೇಕಂದ್ರೆ ಅವ್ರದೇ ಆದಂತ ಒಂದಷ್ಟು ಕಾನೂನುಗಳನ್ನ ರೂಪಿಸಬೇಕಾಗತ್ತೆ. ಅವತ್ತಿನ ಸರ್ಕಾರ ಮಾಡಿದಂತ ತಪ್ಪುಗಳು ಇವತ್ತಿನ ಸರ್ಕಾರ ಮಾಡ್ತಿರುವಂತ ತಪ್ಪುಗಳಲ್ಲಿ ಯಾವುದು ಓಕೆ ಅವತ್ತಿನ ಪರವಾಗಿಲ್ವ ಇವತ್ತಿನ ಪರವಾಗಿಲ್ವ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಆಲೋಚನೆ ನಮ್ಮ ನಾಗರಿಕರಾಗಿ ನಮ್ದು ಕೂಡ ಜವಾಬ್ದಾರಿ. ಸುಮ್ಮನೆ ಕೊನೆಯದಾಗಿ ಜಾಗತಿಕ ಈ ಸ್ಥಿತ್ಯಂತರಗಳ ನಡುವೆ ಒಂದು ಸಮತೋಲನ ಆರ್ಥಿಕ ವ್ಯವಸ್ಥೆಯನ್ನು ಈ ಸಮಯದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸರ್ಕಾರ ತೆಗೆದುಕೊಳ್ಬೇಕಾದಂಥ ನಿರ್ಧಾರಗಳು ಏನು ಮಾಡಬಹುದು ಈ ಸಮಯದಲ್ಲಿ? ನಮ್ಮ ಕ್ವಶ್ಚನು
ಅಲ್ಲ, ಕಳೆದ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ರು, ಜಾಗತಿಕವಾಗಿ ಅನೇಕ ಯುದ್ಧಗಳು, ಸ್ಥಿತ್ಯಂತರಗಳ ಸಮಸ್ಯೆಗಳು ಇದ್ದಾಗಲೂ ಕೂಡ ಭಾರತದ ಆರ್ಥಿಕತೆ ಪ್ರಗತಿಯತ್ತ ಇದೆ. ಹೌದು, ಕಳೆದ ಬಾರಿ ಅವರು ಹೇಳಿದಂತ ಮಾತು. ಒನ್ಸ್ ಅಗೇನ್ ಈ ವರ್ಷವೂ ಕೂಡ ಅದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇಸ್ ಇಟ್ ಕಂಟಿನ್ಯೂ? ಹೋದ ವರ್ಷ ಜಗಳಗಳು ಎಲ್ಲಿತ್ತು? ಹೋದ ವರ್ಷ ಜಗಳಗಳು ಎಲ್ಲಾಗಿದ್ದು? ಓಕೆ. ಈ ವರ್ಷ ಎಲ್ಲಾಗ್ತಾ ಇರೋದು? ಓಕೆ. ಸೊ ಇವಾಗ ಆಗ್ತಾ ಇರೋದು ಗಲ್ಫ್ ಕಂಟ್ರೀಸಲ್ಲಿ ಟೋಟಲಿ ದ ಎಂಟೈರ್ ಯೂನಿವರ್ಸ್ ಡಿಪೆಂಡ್ ಆಗ್ತಾ ಇರೋದು ಅದು ಕ್ರೂಡ್. ಅದರಿಂದ ಇದ್ರ ಪರಿಣಾಮ ಇಡೀ ಪ್ರಪಂಚಕ್ಕೆ ತಗುಲ್ತಾ ಇದೆ. ಹೋದ ವರ್ಷ ಜಗಳ ಆಗ್ತಾ ಇದ್ದಿದ್ದು ಅಲ್ಲಿಗೂ ನಮಗೂ ಯಾವ ಸಮಾಧಾನ ಇರಲಿಲ್ಲ. ಯುಕ್ರೇನ್ ಇದಕ್ಕೂ ಅದೇ ಯುಕ್ರೇನ್ ರಷ್ಯಾ ಜಗಳ, ಅದ್ರ ಪರಿಣಾಮ ಭಾರತ ದೇಶದ ಮೇಲೆ ಇಲ್ಲ, ಬೇರೆ ದೇಶಗಳ ಮೇಲೆ. ಅದರ ಲಾಭ ಭಾರತಕ್ಕಾಗಿತ್ತು. ಕಡಿಮೆ ದರಕ್ಕೆ ರಷ್ಯಾದವರು ನಮಗೆ ತೈಲ ಕೊಡ್ತಾ ಇದ್ದಾರೆ. ಅದು ಬಂದಿದ್ದು ಕರೆಕ್ಟ್, ಎ ಸ್ಮಾಲ್ ಬೆನಿಫಿಟ್. ಹೌದು. ಸೊ ಇಡೀ ಪ್ರಪಂಚಕ್ಕೆ ಎಫೆಕ್ಟ್ ಇರಲಿಲ್ಲ. ಬಟ್ ಇವಾಗ ಆಗ್ತಾ ಇರೋದು ಗಲ್ಫ್ ಕಂಟ್ರೀಸ್ ಮೇಲೆ ಆಗ್ತಾ ಇರೋದು ಇಡೀ ಪ್ರಪಂಚಕ್ಕೆ. ಇವಾಗ ಲಾಸ್ಟು ಇರಾಕ್ ವಾರ್ ಆದಾಗ ಪೆಟ್ರೋಲ್ ಇದೆಲ್ಲ ಬಂದು ಎಲ್ಲ ಸ್ಟಾಕ್ ಮಾಡ್ತಾ ಇದ್ವಿ. ನೋಡೋಣ, ಅದೇ ಇದು ಇಲ್ಲಿಗೆ ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆಯಿಂದ ಅನೇಕ ಬದಲಾವಣೆಗಳಂತೂ ನಿಶ್ಚಿತವಾಗಿ ಆಗ್ತಾ ಇದೆ. ಏನೇ ಬದಲಾವಣೆಗಳಾದರೂ ಮಾತ್ರ ಕೂಲಿ ಮಾಡುವ ವ್ಯಕ್ತಿ ಕೂಲಿ ಮಾಡಬೇಕು, ಸಾಹುಕಾರನಾಗಿರಬೇಕು, ಶ್ರೀಮಂತನಾಗಿರಬೇಕು. ಇದೇ ಪರಿಸ್ಥಿತಿಗಳು ಪ್ರತಿ ವರ್ಷವೂ ಕೂಡ ಮುಂದುವರಿತಾ ಇದೆ. ಈಗ ಏನೇ ಬದಲಾವಣೆ ಆದರೂ ಕೂಲಿ ಮಾಡೋ ಅಂದರೆ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಏನು ಎಫೆಕ್ಟ್ ಆಗಿಬಿಡುತ್ತದು? ಬಡವರೇ, ಶ್ರೀಮಂತರೇ. ಈ ಯಥಾಸ್ಥಿತಿ ಮುಂದುವರ್ತಾ ಹೋಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.